ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2025 ಆಗಸ್ಟ್ ತಿಂಗಳ 4ನೇ ತಾರೀಕು ಇಂದು ವಾಸರ ಅಂದರೆ ಸೋಮವಾರ. ಈ ಸೋಮವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯಿನೆ ವರ್ಷ ಋತು ಶ್ರಾವಣ ಮಾಸ ಶುಕ್ಲ ಪಕ್ಷದ ದಶಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಬೆಳಿಗ್ಗೆ 9:26 ಇರಲಿದೆ. ನಂತರ ಏಕಾದಶಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಅನುರಾಧ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 8:16 ಇರಲಿದೆ. ನಂತರ ಜ್ಯೇಷ್ಠ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಗರಜ. ಇದು ಈ ದಿನ ಬೆಳಿಗ್ಗೆ 11:43 ಇರಲಿದೆ. ನಂತರ ಉತ್ತರ ಕರ್ಣ ವಣಿಜ ಆರಂಭ ಆಗುತ್ತೆ. ಈ ದಿನದ ಯೋಗ ಬ್ರಹ್ಮಯೋಗ. ಇದು ಈ ದಿನ ಬೆಳಿಗ್ಗೆ 7:04 ಇರಲಿದೆ. ನಂತರ ಇಂದ್ರಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಶೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕರ್ಕಾಟಕ, ಚಂದ್ರ ಇರುವಂಥ ರಾಶಿ ವೃಶ್ಚಿಕ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:44 ಬೆಳಿಗ್ಗೆ 9:19 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 2:04 ಅಪರಾಹ್ನ 3:39 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 10:54 ಮಧ್ಯಾಹ್ನ 12:29 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:53 ಮಧ್ಯಾಹ್ನ 1:47 ಹಾಗೆ ಅಪರಾಹ್ನ 3:35 ಸಂಜೆ 4:28 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಈ ದುಷ್ಟ ಮುಹೂರ್ತದಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12 ಮಧ್ಯಾಹ್ನ 12:53 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 1:46 ರಾತ್ರಿ 3:31 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:04 ಸೂರ್ಯಾಸ್ತ ಸಂಜೆ 6:47. ಹಾಗೆ ಚಂದ್ರನ ಬಲ ಇರುವಂಥ ರಾಶಿಗಳು ಈ ದಿನ ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ವೃಶ್ಚಿಕ, ಮಕರ ಮತ್ತು ಮೀನ ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಚಂದ್ರ. ಚಂದ್ರ ಅಂತ ಹೇಳಿದ್ರೆ ಮನಸ್ಸಿಗೆ ಕಾರಕ. ಹಾಗಾಗಿನೇ ಚಂದ್ರನನ್ನು ಮನಃಕಾರಕ ಅಂತ ಹೇಳಿ ಕರೆಯುವಂಥದ್ದು. ಹಾಗೆ ನಮ್ಮ ಮನಸ್ಸಿಗೆ, ನಮ್ಮ ಯಶಸ್ಸಿಗೆ, ನಮ್ಮ ಕಲ್ಪನೆಗೆ ಕಾರಕನಾಗಿರುವಂಥವನು ಚಂದ್ರ. ಹಾಗಾಗಿ ಈ ದಿನದ ಎಲ್ಲ ಕೆಲಸ ಕಾರ್ಯಗಳು ಕೂಡ ನಮ್ಮ ಮನಸ್ಸನ್ನು ಆಧರಿಸಿರುವಂಥದ್ದು. ಚಂಚಲವಾದ ಮನಸ್ಸಿದ್ರೆ ಕೆಲಸಗಳು ಪೂರ್ಣವಾಗಲ್ಲ.
ಅಪೂರ್ಣವಾದಂತಹ ಅಸ್ಥಿರವಾದಂತಹ ಫಲಿತಾಂಶವನ್ನು ತರುತ್ತೆ. ಅದೇ ಗಟ್ಟಿ ಮನಸ್ಸು ಮಾಡದೆ ಕೆಲಸವನ್ನು ಮುಂದುವರಿಸಿದ್ರೆ ನೀವು ನಿರೀಕ್ಷೆ ಮಾಡಿದಂಥ ಫಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ವೇರ್ ದೆರ್ ಇಸ್ ಎ ವಿಲ್ ದೆರ್ ಇಸ್ ಎ ವೇ ಅನ್ನುವಂಥದ್ದು ಈ ಒಂದು ಕಾರಣಕ್ಕಾಗಿಯೇ. ಇನ್ನು ಈ ಚಂದ್ರ ಈ ದಿನ ಪ್ರಯಾಣಕ್ಕೆ, ಪ್ರವಾಸಕ್ಕೆ, ಸಂಚಾರಕ್ಕೆ ಕೂಡ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ನಿಮ್ಮ ಉದ್ದೇಶಿತ ಸಂಚಾರ ಏನಿದೆ, ಪ್ರಯಾಣ ಏನಿದೆ, ಅದು ಕೂಡ ನಿಮಗೆ ಅನುಕೂಲವನ್ನು ತರುತ್ತೆ. ಹಾಗೆ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಯಾರು ಮಾರಾಟ ಮಾಡ್ತೀರಿ, ಖರೀದಿ ಮಾಡ್ತೀರಿ ಅಂಥವ್ರಿಗೂ ಕೂಡ ಈ ದಿನ ಅನುಕೂಲತೆಗಳು ಇರುತ್ತೆ. ಇನ್ನು ಹೋಟೆಲ್ ಉದ್ಯಮವನ್ನು ನಡೆಸ್ತಾ ಇರುವಂಥವ್ರು, ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡೋವಂಥವ್ರಿಗೂ ಕೂಡ ಈ ದಿನ ಸಮಯ ಬಹಳ ಚೆನ್ನಾಗಿದೆ. ಹಾಗಾಗಿ ಈ ದಿನ ಚಂದ್ರನಿಂದ ಮನಸ್ಸಿಗೆ ಸಂತೋಷ ಉಂಟಾಗುವಂಥದ್ದು ನಿಮ್ಮ ಪ್ರಯತ್ನದಿಂದ. ಆದರೆ ನಿಮ್ಮ ಒಂದು ವೈಯಕ್ತಿಕ ವಿಚಾರಗಳಲ್ಲಿ ನೀವು ತೆಗೆದುಕೊಳ್ಳುವಂಥ ಸರಿಯಾದ ನಿರ್ಧಾರದಿಂದ, ಒಂದು ಪಾಸಿಟಿವ್ ಆಗಿರುವಂಥ ಆಟಿಟ್ಯೂಡಿಂದ ಈ ದಿನ ಹಲವಾರು ಉತ್ತಮ ಕೆಲಸಗಳನ್ನು ಮಾಡಲಿಕ್ಕೂ ಕೂಡ ಅವಕಾಶಗಳಿರುತ್ತೆ. ಅದರಲ್ಲೂ ಈ ದಿನದ ಕೆಲಸ ಕಾರ್ಯಗಳನ್ನು ನೀವು ಗುರುಹೋರಾದಲ್ಲಿ ಆರಂಭ ಮಾಡಿಬಿಟ್ರೆ ಅತ್ಯುತ್ತಮವಾದಂಥ ಫಲಗಳು ಸಿಕ್ಕತ್ತೆ. ಅಂದರೆ ನೀವು ಪ್ರಾರಂಭ ಮಾಡುವಂಥ ಕೆಲಸಕ್ಕೆ ಅಡ್ಡಿ ಆತಂಕಗಳು, ಅಡೆತಡೆಗಳು ಕಡಿಮೆ ಇರುತ್ತೆ. ಅದನ್ನು ನಿಮ್ಮ ಹಂತದಲ್ಲೇ ನಿವಾರಿಸಿಕೊಂಡು ಮುಂದುವರಿಯಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 11 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 15 ನಿಮಿಷದವರೆಗೆ. ಈ ಒಂದು ಸಮಯದಲ್ಲಿ ರಾಹುಕಾಲ ಇರುತ್ತೆ. ಇದನ್ನು ಸ್ವಲ್ಪ ನೀವು ನೋಡಿಕೊಂಡು ಅನುಸರಣೆ ಮಾಡಬೇಕಾಗತ್ತೆ. ಇನ್ನು ಈ ದಿನ ಗುರುಹೋರ ಇರುವಂಥ ಮಧ್ಯಾಹ್ನದ ಅವಧಿ ಅಂತ ಹೇಳಿದ್ರೆ ಈ ದಿನ ಅಪರಾಹ್ನ 3 ಗಂಟೆ 37 ನಿಮಿಷದಿಂದ ಸಂಜೆ 4 ಗಂಟೆ 40 ನಿಮಿಷದವರೆಗೆ. ಹಾಗೆ ರಾತ್ರಿ 10 ಗಂಟೆ 33 ನಿಮಿಷದಿಂದ ರಾತ್ರಿ 11 ಗಂಟೆ 29 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ನೋಡಿಕೊಂಡು ಅನುಸರಣೆ ಮಾಡಿ. ಹಾಗೆ ಈ ದಿನ ಇರುವಂಥ ಶನಿಹೋರ ಅಷ್ಟೊಂದು ಅನುಕೂಲಕರವಾಗಿಲ್ಲ, ಅನ್ಫೇವರಬಲ್ ಆಗೇ ಇರುವಂಥದ್ದು. ಅದರಲ್ಲೂ ಈ ದಿನ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಶನಿಹೋರದಲ್ಲಿ ಆರಂಭ ಮಾಡಿದ್ರೆ ಆ ಕೆಲಸಕ್ಕೆ ಅಡ್ಡಿ ಆತಂಕಗಳು ಜಾಸ್ತಿ ಇರುತ್ತೆ. ಸ್ಟಾರ್ಟಿಂಗ್ ಹಿಕ್ಕಪ್ಸ್ ಅನ್ನುವಂಥದ್ದು ಜಾಸ್ತಿ, ಅಂದರೆ ಆರಂಭಿಕ ಅಡೆತಡೆಗಳು ಜಾಸ್ತಿ ಇರುತ್ತೆ. ಇನ್ನು ಪ್ರಯತ್ನ ಪಟ್ಟು ಕೆಲಸಗಳನ್ನು ಮುಂದುವರಿಸಿದ್ರೂ ಕೂಡ ಫಲಿತಾಂಶಗಳು ಸಮಯಕ್ಕೆ ಸರಿಯಾಗಿ ಬರಲ್ಲ. ಹಾಗಾಗಿ ನಿಮ್ಮ ಪ್ರಯತ್ನ ಎಲ್ಲೋ ಒಂದು ಕಡೆ ಸಾರ್ಥಕ್ಯವನ್ನು ಪಡ್ಕೊಳ್ಳಲ್ಲ ಅನ್ನುವಂಥ ಭಾವನೆ ಮನಸ್ಸಿಗೆ ಬರುತ್ತೆ. ಹಾಗಾಗಿನೇ ಕೆಲವೊಂದು ಪ್ರಮುಖವಾದಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿಹೋರದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 7 ಗಂಟೆ 7 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 11 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 2 ಗಂಟೆ 33 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 37 ನಿಮಿಷದವರೆಗೆ. ಹಾಗೆ ರಾತ್ರಿ 9 ಗಂಟೆ 37 ನಿಮಿಷದಿಂದ ರಾತ್ರಿ 10 ಗಂಟೆ 33 ನಿಮಿಷದವರೆಗೆ ಶನಿಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ಕುಜ ಹೊರ ಕೂಡ ಅಷ್ಟೊಂದು ಸಪೋರ್ಟಿವ್ ಆಗಿಲ್ಲ. ಇದು ಕೂಡ ಅನ್ಫೇವರಬಲ್ ಆಗೇ ಇರುವಂಥದ್ದು. ಅದರಲ್ಲೂ ಕುಜ ಭೂಮಿಕಾರಕ. ಈ ಭೂಮಿಗೆ ಸಂಬಂಧಪಟ್ಟಂತಹ ಯಾವುದೇ ವಿಚಾರಗಳನ್ನು, ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥ ವಿಚಾರ, ಖರೀದಿ ಮಾಡುವಂಥ ವಿಚಾರ, ಅಥವಾ ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡುವಂಥವರು ತೆಗೆದುಕೊಳ್ಳುವಂಥ ತೀರ್ಮಾನಗಳು, ಇದೆಲ್ಲವೂ ಕೂಡ ಈ ದಿನ ಇರುವಂಥ ಕುಜ ಹೊರದಲ್ಲಿ ಮಾಡಬೇಡಿ. ಏಕೆಂದರೆ ನಿಮಗೆ ಅಷ್ಟೊಂದು ಲಾಭ ಇಲ್ಲ, ಅನುಕೂಲ ಇಲ್ಲ. ಹಾಗೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೀತಾ ಇರುವಂಥರಾಗಲಿ ಅಥವಾ ಕ್ರೀಡೆಗಳಲ್ಲಿ ಭಾಗವಹಿಸುವಂಥ ಕ್ರೀಡಾಪಟುಗಳಿಗಾಗಲಿ ಈ ಕುಜ ಹೊರ ಕೂಡ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಹಾಗಾಗಿ ನಿಮ್ಮ ಯಾವುದೇ ರೀತಿಯ ಚಟುವಟಿಕೆಗಳನ್ನು, ಯಾವುದೇ ಒಂದು ತೀರ್ಮಾನವನ್ನು ಮಾಡುವಂಥ ವಿಚಾರ ಆದಷ್ಟು ಕುಜ ಹೊರದಲ್ಲಿ ಬೇಡ. ಇನ್ನು ಈ ದಿನ ಸಾಹಸ ಕೆಲಸಗಳನ್ನು ಮಾಡುವಂಥ ಪೊಲೀಸ್ ಇಲಾಖೆ, ಮಿಲಿಟರಿ ಇಲಾಖೆ, ಅಗ್ನಿಶಾಮಕ ದಳ ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂಥವರು ಈ ಕುಜ ಹೊರದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಹಾಗಾಗಿ ಈ ದಿನ ಕುಜ ಹೊರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 15 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 18 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 40 ನಿಮಿಷದಿಂದ ಸಂಜೆ 5 ಗಂಟೆ 44 ನಿಮಿಷದವರೆಗೆ. ಹಾಗೆ ರಾತ್ರಿ 11 ಗಂಟೆ 29 ನಿಮಿಷದಿಂದ ರಾತ್ರಿ 12 ಗಂಟೆ 26 ನಿಮಿಷದವರೆಗೆ ಕುಜ ಹೊರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳಿ. ಅದಕ್ಕಾಗಿಯೇ ಪ್ರತಿನಿತ್ಯ ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಈ ಪಂಚ ಅಂಗಗಳ ಬಗ್ಗೆ ನೀವು ತಿಳ್ಕೊಳ್ಬೇಕು. ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು
ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಯಾವ ಫಲಿತಾಂಶವನ್ನು ಬಯಸ್ತೀರೋ ಅಂಥ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯ ಆಗುತ್ತೆ. ಅಂದರೆ ಒಳ್ಳೆಯ ಮುಹೂರ್ತದಲ್ಲಿ, ಒಳ್ಳೆಯ ಸಮಯದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮ ಚಟುವಟಿಕೆಗಳು, ನಿಮ್ಮ ಪ್ರಯಾಣ ಆರಂಭ ಆಗಬೇಕಷ್ಟೇ. ಹಾಗಾಗಿ ನಿಮ್ಮ ನಿರೀಕ್ಷಿತ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಈ ಪಂಚಾಂಗವನ್ನು ಪ್ರತಿನಿತ್ಯ ಅನುಸರಣೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ಏನು ಬರುತ್ತೆ, ಅದರ ಹಿಂದೆ ಬರುವಂಥ ಶುಕ್ರವಾರದಂದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡುವಂಥದ್ದಿದೆ. ಈ ಬಾರಿ ಆಗಸ್ಟ್ 8ನೇ ತಾರೀಕು ಶುಕ್ರವಾರ ಚತುರ್ದಶಿಯ ತಿಥಿ ಇರುತ್ತೆ. ಆ ದಿನದಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡಬೇಕು ಅನ್ನುವಂಥದ್ದು ವಿಹಿತವಾಗಿರುವಂತಹ ವಿಚಾರ. ಇಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನು ಯಾಕೆ ಮಾಡಬೇಕು, ಇದರ ಮಹತ್ವ ಏನು ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ. ಕೆಲವರು ಈ ಬಾರಿ ವರಮಹಾಲಕ್ಷ್ಮಿ ವ್ರತ ಏಕೆಂದರೆ ಆ ದಿನ ದೋಷಪೂರಿತವಾಗಿದೆ ಅನ್ನುವಂಥ ಜಿಜ್ಞಾಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದನ್ನು ಮುಂದೆ ನಾವು ನಿಷ್ಕರ್ಷೆ ಮಾಡೋಣ. ಆದರೆ ಅದಕ್ಕೆ ಮೊದಲು ಈ ವರಮಹಾಲಕ್ಷ್ಮಿ ವ್ರತವನ್ನು ಯಾಕೆ ಮಾಡಬೇಕು ಅನ್ನುವಂಥ ವಿಚಾರವನ್ನು ತಿಳ್ಕೊಳ್ಳೋಣ. ಇಲ್ಲಿ ವರಮಹಾಲಕ್ಷ್ಮಿ ಲಕ್ಷ್ಮೀ ದೇವಿಯ ಒಂದು ರೂಪ. ಆದ್ದರಿಂದಲೇ ವರಮಹಾಲಕ್ಷ್ಮಿ ವ್ರತಕ್ಕೆ ವಿಶೇಷವಾದಂತಹ ಮಹತ್ವ ಇರುವಂಥದ್ದು. ಇಲ್ಲಿ ವರ ಮಹಾಲಕ್ಷ್ಮಿ ಅಂದರೆ ಮಹಾಲಕ್ಷ್ಮಿಯನ್ನು ಆ ದಿನ ಆರಾಧನೆ ಮಾಡಿದ್ರೆ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ನಾವು ಬೇಡಿದಂತಹ ವರವನ್ನು ತಾಯಿ ಕರುಣಿಸ್ತಾಳೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಇದನ್ನು ವರ ಕೊಡುವ ಮಹಾಲಕ್ಷ್ಮಿಯ ವ್ರತ ಅಂತ ಹೇಳಿ ಕರೆಯುವಂಥದ್ದು. ಹಾಗೆ ಆ ದಿನ ಯಾರು ತಾಯಿ ಲಕ್ಷ್ಮಿಯನ್ನು ಯಥಾವತ್ತಾಗಿ ಪೂಜಿಸ್ತಾರೆ ಅಂಥವ್ರಿಗೆ ವಿಶೇಷವಾದಂತಹ ಸೌಭಾಗ್ಯಗಳು ಲಭಿಸುತ್ತೆ ಅನ್ನುವಂಥ ನಂಬಿಕೆ ಇದೆ. ಹಾಗೆ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡೋದ್ರಿಂದ ಲಕ್ಷ್ಮೀ ದೇವಿಯ ಸಂಪೂರ್ಣ ಅನುಗ್ರಹ ಉಂಟಾಗುತ್ತೆ. ಬೇರೆ ಬೇರೆ ಸಂದರ್ಭಗಳಲ್ಲಿ ಲಕ್ಷ್ಮಿಯ ಪೂಜೆ ಮಾಡುವಂಥದ್ದಿದೆ. ಲಕ್ಷ್ಮಿಯನ್ನು ಆವಾಹನೆ ಮಾಡಿ ಕಳಶದಲ್ಲಿ ಸ್ಥಾಪನೆ ಮಾಡಿ ಪೂಜೆ ಮಾಡುವಂಥದ್ದಿದೆ. ಆದರೆ ಈ ಶ್ರಾವಣ ಮಾಸದಲ್ಲಿ ಬರುವಂಥ ವರಮಹಾಲಕ್ಷ್ಮಿ ವ್ರತದ ದಿನ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡುವಂಥದ್ದು ತುಂಬ ವಿಶೇಷ. ಏಕೆಂದರೆ ಆ ದಿನ ತಾಯಿ ಲಕ್ಷ್ಮಿಯ ಲಹರಿಗಳು ಎಲ್ಲೆಡೆ ಪಸರಿಸಿರುತ್ತೆ. ಹಾಗಾಗಿ ಲಕ್ಷ್ಮಿಯನ್ನು ಶ್ರದ್ಧೆಯಿಂದ ನಂಬಿಕೆಯಿಂದ ಯಾರು ಪೂಜೆ ಮಾಡ್ತಾರೋ ಅಂಥವರಿಗೆ ಲಕ್ಷ್ಮೀ ಕಟಾಕ್ಷ ಉಂಟಾಗುತ್ತೆ ಅನ್ನುವಂಥ ಉಲ್ಲೇಖ ಇದೆ. ಹಾಗೆ ತಾಯಿ ಲಕ್ಷ್ಮಿಯ ಅನುಗ್ರಹ ವ್ಯಕ್ತಿಯ ಮೇಲೆ ಸದಾಕಾಲ ಇರಬೇಕು ಅನ್ನುವಂಥದ್ದಾದರೆ ಅಲ್ಲಿ ಮಹಾಲಕ್ಷ್ಮಿ ಆರಾಧನೆ ನಡಿಬೇಕು. ಸಂಪತ್ತಿನ ಅಧಿದೇವತೆಯಾದಂಥ ಲಕ್ಷ್ಮಿಯನ್ನು ಮೆಚ್ಚಿಸಲಿಕ್ಕೆ ಕೆಲವರು ಆ ದಿನ ಉಪವಾಸವನ್ನು ಮಾಡುವಂಥದ್ದು ಸೂಕ್ತ ಅಂತ ಹೇಳಿ ಕೂಡ ಪರಿಗಣಿಸಿದ್ದಾರೆ. ಇನ್ನು ಈ ವರಮಹಾಲಕ್ಷ್ಮಿ ಪೂಜೆಯನ್ನು ವ್ರತದಂತೆ ಮಾಡಬೇಕು, ಹಬ್ಬದಂತೆ ಅಲ್ಲ ಅನ್ನುವಂಥ ವಿಚಾರ ಇದೆ. ಇಲ್ಲಿ ಹಬ್ಬ ಅಂತ ಹೇಳಿದ್ರೆ ತುಸು ಹೊಂದಾಣಿಕೆಗೆ ಅವಕಾಶ ಇರುತ್ತೆ. ಆದರೆ ವ್ರತ ನೀತಿ ನಿಯಮಗಳಿಗೆ ಧರ್ಮಶಾಸ್ತ್ರದಲ್ಲಿ ಇರುವಂತೆ ಪುರಾಣಗಳು ಸೂಚಿಸಿರುವಂಥ ರೀತಿಯಲ್ಲೇ ನಡೀಬೇಕು ಅನ್ನುವಂಥದ್ದು. ಅದಕ್ಕಾಗಿಯೇ ವ್ರತ ಇಲ್ಲಿ ಸ್ವಲ್ಪ ಮಡಿಯಿಂದ ಈ ಪೂಜೆಯನ್ನು ಅಣಿಗೊಳಿಸ್ಕೊಳ್ಬೇಕಾಗತ್ತೆ. ಹಾಗೆ ನೈವೇದ್ಯ ಆಗಲಿ, ಷೋಡಶೋಪಚಾರ ಪೂಜೆಯನ್ನು ಮಾಡುವಂಥದ್ದಾಗಲಿ, ಹಾಗೆ ಉಪವಾಸ ಇರುವಂಥದ್ದು, ಇನ್ನು ರಾತ್ರಿ ಜಾಗರಣೆಯನ್ನು ಮಾಡುವಂಥದ್ದು, ಹಾಗೆ ಸಂಬಂಧಪಟ್ಟಂತಹ ದೇವರ ಪಾರಾಯಣವನ್ನು ಮಾಡ್ತಾ ಕಾಲಕ್ಷೇಪ ಮಾಡುವಂಥದ್ದು, ಇದೆಲ್ಲ ವ್ರತಾದಿಗಳಲ್ಲಿ ಬರುವಂಥದ್ದು. ಕೊನೆಗೆ ದಾನ ಧರ್ಮಾದಿಗಳೊಂದಿಗೆ ಈ ವ್ರತ ಸಂಪನ್ನವಾಗುತ್ತೆ ಅನ್ನುವಂಥ ವಿಚಾರ. ಹಬ್ಬ ಆದರೆ ವೈಯಕ್ತಿಕವಾಗಿ ನಾವು ಆಚರಿಸುವಂಥದ್ದು ಯುಗಾದಿ ಹಬ್ಬ, ದೀಪಾವಳಿ ಹಬ್ಬ, ಇದೆಲ್ಲ ಸಡಗರ ಸಂಭ್ರಮದಿಂದ ಆಚರಣೆ ಮಾಡುವಂಥದ್ದು. ಯಾವುದೋ ಒಂದು ಪೌರಾಣಿಕ ಹಿನ್ನೆಲೆಯಲ್ಲಿ ಹಬ್ಬಗಳ ಆಚರಣೆ ಇರುತ್ತೆ. ಆದರೆ ಈ ವ್ರತಗಳು ನಿರ್ದಿಷ್ಟವಾದಂತಹ ತಿಥಿ, ಆ ನಿರ್ದಿಷ್ಟವಾದ ನಕ್ಷತ್ರದಂದೇ ಬರುವಂಥದ್ದು. ಅದಕ್ಕಾಗಿಯೇ ಹಬ್ಬಕ್ಕಿಂತ ವ್ರತಕ್ಕೆ ಹೆಚ್ಚು ಮಹತ್ವ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ನಾವು ವರಮಹಾಲಕ್ಷ್ಮಿ ಪೂಜೆಯನ್ನು ವ್ರತದಂತೆ ಮಾಡಬೇಕು ಅನ್ನುವಂಥ ವಿಚಾರ ಇದೆ. ಹಾಗೆ ಇಲ್ಲಿ ಯಾವುದೇ ರೀತಿಯ ಲೋಪ ಇಲ್ಲದೆ ಪೂಜೆಯನ್ನು ನಡೆಸಬೇಕು ಅನ್ನುವಂಥದ್ದು ವ್ರತದಲ್ಲಿ ಇರುವಂಥ ವಿಚಾರ. ಹಾಗೆ ಲಕ್ಷ್ಮಿಯನ್ನು ಬಹಳ ಬೇಗ ಪ್ರಸನ್ನಗೊಳಿಸಬೇಕು, ಲಕ್ಷ್ಮಿಯ ಅನುಗ್ರಹವನ್ನು ಪ್ರಾಪ್ತಿಗೊಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಅಖಂಡವಾದಂಥ ಪೂಜೆಯನ್ನು ಮಾಡಬೇಕು ಅನ್ನುವಂಥದ್ದು. ಹಾಗಾಗಿ ಲಕ್ಷ್ಮಿಯನ್ನು ಯಾರು ಶ್ರದ್ಧಾ ಭಕ್ತಿಗಳಿಂದ ನಂಬಿಕೆಯಿಂದ ಪೂಜೆ ಮಾಡ್ತಾರೆ ಅಂಥವರು ಅಖಂಡ ಅದೃಷ್ಟವನ್ನೇ ಪಡ್ಕೊಳ್ತಾರೆ ಅನ್ನುವಂಥ ವಿಚಾರ ಕೂಡ ಇದೆ. ಇನ್ನು ವಿವಾಹಿತ ಸ್ತ್ರೀಯರು ಸಾಮಾನ್ಯವಾಗಿ ಈ ಒಂದು ಮಹಾಲಕ್ಷ್ಮಿಯ ವ್ರತವನ್ನು ಆಚರಣೆ ಮಾಡೋದ್ರಿಂದ ಅವರ ದಾಂಪತ್ಯ ಜೀವನದಲ್ಲಿ ನೆಮ್ಮದಿ, ಸಂತೋಷ, ಸಮೃದ್ಧಿ ಇರುತ್ತೆ ಅನ್ನುವಂಥ ನಂಬಿಕೆ ಇದೆ.
ಹಾಗಾಗಿನೇ ಈ ವರಮಹಾಲಕ್ಷ್ಮಿಯ ವ್ರತವನ್ನು ಆಚರಣೆ ಮಾಡುವಂಥದ್ದು ತುಂಬ ಸೂಕ್ತವಾಗಿರುವಂಥದ್ದು. ಹಾಗೆ ಈ ದಿನ ವರಮಹಾಲಕ್ಷ್ಮಿಯನ್ನ ವಿಧಿವಿಧಾನಗಳ ಮೂಲಕ ಪೂಜೆ ಮಾಡೋದ್ರಿಂದ ಆಕೆ ತನ್ನಲ್ಲಿರುವಂತಹ ಭಂಡಾರವನ್ನೇ ಭಕ್ತರಿಗೆ ದಯಪಾಲಿಸ್ತಾಳೆ ಅನ್ನುವಂಥ ಒಂದು ನಂಬಿಕೆ ಇದೆ. ಜೊತೆಗೆ ಸಂಪತ್ತು ಮತ್ತು ಧಾನ್ಯ ಸಮೃದ್ಧಿಯನ್ನ ಆ ಮನೆಗೆ ತುಂಬುತ್ತಾಳೆ ಅನ್ನುವಂಥದ್ದು. ಹಾಗೆ ಈ ವ್ರತವನ್ನು ಆಚರಣೆ ಮಾಡೋದ್ರಿಂದ ಜೀವನದಲ್ಲಿ ಎಂದಿಗೂ ಕೂಡ ಹಣದ ಕೊರತೆ ಉಂಟಾಗಲ್ಲ. ಕೊರತೆ ಬಂದರೂ ಕೂಡ ಅದನ್ನು ಎದುರಿಸುವಂಥ ಒಂದು ಸಾಮರ್ಥ್ಯ, ಶಕ್ತಿ ನಮ್ಮಲ್ಲಿರುತ್ತೆ ಅನ್ನುವಂಥ ವಿಚಾರ ಇದೆ. ಹಾಗೆ ಈ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡೋದ್ರಿಂದ ವ್ಯಕ್ತಿಗೆ ಸಂತೋಷ ಉಂಟಾಗುತ್ತೆ, ಸಮೃದ್ಧಿ ಪ್ರಾಪ್ತಿಯಾಗುತ್ತೆ. ಆ ದಿನ ನಿಜವಾದ ನಂಬಿಕೆಯಿಂದ ಯಾರು ಉಪವಾಸವನ್ನು ಆಚರಣೆ ಮಾಡ್ತಾರೆ ಅವರು ಜೀವನದಲ್ಲಿ ಎಂದೆಂದಿಗೂ ಕೂಡ ಸಮಸ್ಯೆಗಳನ್ನು ಎದುರಿಸಲ್ಲ. ಅಂದರೆ ಅವರ ಜೀವನ ಬಹಳ ಸುಗಮವಾಗಿರುತ್ತೆ, ಅವರಿಗೆ ಕಡಿಮೆ ನಿರೀಕ್ಷೆಗಳಿರುತ್ತೆ. ಹಾಗಾಗಿ ಜೀವನ ಸಮೃದ್ಧಿಯಾಗಿ ಸಂತೋಷವಾಗಿರುತ್ತೆ ಅನ್ನುವಂಥ ವಿಚಾರ ಇದೆ. ಹಾಗಾಗಿ ಈ ದಿನ ಮಹಾಲಕ್ಷ್ಮಿಯ ಪೂಜೆ ನಡಿಬೇಕು. ಯಾಕೆಂದರೆ ಲಕ್ಷ್ಮೀ ದೇವಿ ವರಮಹಾಲಕ್ಷ್ಮಿ ರೂಪದಲ್ಲಿ ಕಾಣಿಸ್ಕೊಳ್ಳುವಂಥವಳು ಆ ದಿನದಲ್ಲಿ. ಇನ್ನು ಕೆಲವರಿಗೆ ವಿವಾಹ ಆಗಿದೆ, ಸಂತಾನ ಆಗಿಲ್ಲ ಅಂತಹ ದಂಪತಿಗಳು ಈ ವ್ರತವನ್ನು ಆಚರಣೆ ಮಾಡೋದ್ರಿಂದ ಸಂತಾನ ಭಾಗ್ಯ ಪ್ರಾಪ್ತಿಯಾಗತ್ತೆ ಅನ್ನುವಂಥ ವಿಚಾರ ಕೂಡ ಇದೆ. ಹಾಗೆ ಬಡವರು ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡೋದ್ರಿಂದ ಅಪಾರ ಪ್ರಮಾಣದ ಶ್ರೀಮಂತಿಕೆಯನ್ನು ಪಡ್ಕೊಳ್ತಾರೆ. ಅವರಿಗೆ ಒಂದು ಕೆಲಸವನ್ನು ಮಾಡಲಿಕ್ಕೆ, ಉದ್ಯೋಗವನ್ನು ಮಾಡಲಿಕ್ಕೆ ಒಂದು ರಹದಾರಿ ಸಿಕ್ಕಂತಾಗುತ್ತೆ. ಹಾಗಾಗಿನೇ ಕಷ್ಟಪಟ್ಟು ದುಡಿಯುವಂಥವ್ರಿಗೂ ಕೂಡ ಉತ್ತರೋತ್ತರವಾದಂತಹ ಸಮೃದ್ಧಿ ಉಂಟಾಗುವಂಥದ್ದು ಈ ವರಮಹಾಲಕ್ಷ್ಮಿಯ ಪೂಜಾ ಫಲದಿಂದ. ಇನ್ನು ಈ ದಿನ ಮಾಡುವಂಥ ಉಪವಾಸ ಏನಿದೆ ಅದು ತುಂಬ ಅರ್ಥಗರ್ಭಿತವಾಗಿರುವಂಥದ್ದು, ಅಷ್ಟೇ ಮಹತ್ವವಾಗಿರುವಂಥದ್ದು ಕೂಡ. ಯಾಕೆಂದರೆ ಈ ದಿನದ ಉಪವಾಸ ಸಂತೋಷವನ್ನು ತರುವುದರ ಜೊತೆಗೆ ಸಂಪತ್ತನ್ನು, ಸಮೃದ್ಧಿಯನ್ನು ಕೂಡ ತರುತ್ತೆ ಅನ್ನುವಂಥ ವಿಚಾರ ಇದೆ. ಹಾಗಾಗಿ ಈ ದಿನದಲ್ಲಿ ವರಮಹಾಲಕ್ಷ್ಮಿಯನ್ನು ಯಾರು ಆರಾಧನೆ ಮಾಡ್ತಾರೆ, ಯಾರು ಪೂಜೆ ಮಾಡ್ತಾರೆ ಅಂಥವರ ಇಷ್ಟಾರ್ಥಗಳು ನೆರವೇರುತ್ತೆ, ಆಸೆಗಳು ಪೂರೈಸಲ್ಪಡುತ್ತೆ. ಜೊತೆಗೆ ವಿವಾಹಿತ ಮಹಿಳೆಯರು ವ್ರತವನ್ನು ಆಚರಣೆ ಮಾಡಿದ್ರೆ ಕುಟುಂಬ ಜೀವನದಲ್ಲಿ ಸಂತೋಷ ಇರುತ್ತೆ, ಸಮೃದ್ಧಿ ಇರುತ್ತೆ. ಹಾಗೆ ಸಂಪತ್ತಿನ ಸುಭಿಕ್ಷತೆ ಉಂಟಾಗುತ್ತೆ ಅನ್ನುವಂಥ ವಿಚಾರ ಇದೆ. ಇನ್ನು ಧಾರ್ಮಿಕ ನಂಬಿಕೆಗಳ ಪ್ರಕಾರ ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ತಾಯಿ ವರಲಕ್ಷ್ಮಿ ಕ್ಷೀರಸಾಗರದಿಂದ ಕಾಣಿಸಿಕೊಂಡಂತಹ ದಿನ ಅನ್ನುವಂಥ ವಿಚಾರ ಕೂಡ ಇದೆ. ಹಾಗಾಗಿ ವಿವಾಹಿತ ಮಹಿಳೆಯರು ಈ ಸಂದರ್ಭದಲ್ಲಿ ಲಕ್ಷ್ಮಿಯನ್ನು ಪೂಜೆ ಮಾಡೋದ್ರಿಂದ ಬಯಸಿದ ಇಷ್ಟಾರ್ಥಗಳು ನೆರವೇರುತ್ತೆ. ಹಾಗೆ ಈ ದಿನ ವರಮಹಾಲಕ್ಷ್ಮಿ ವಿಗ್ರಹವನ್ನು ಪೀಠದ ಮೇಲೆ ಪ್ರತಿಷ್ಠಾಪನೆ ಮಾಡಿ ತಾಯಿಗೆ ಷೋಡಶೋಪಚಾರ ಪೂಜೆಗಳನ್ನು ಮಾಡಬೇಕು ಅನ್ನುವಂಥದ್ದು ಇದೆ. ಇನ್ನು ಕುಟುಂಬದ ಯೋಗಕ್ಷೇಮಕ್ಕಾಗಿ ತನ್ನ ಪತಿ, ಮಕ್ಕಳು ಹಾಗೆ ಕುಟುಂಬಸ್ಥರು ಸಂತೋಷವಾಗಿರಲಿ ಅಂತ ಹೇಳೇ ಈ ದಿನ ವಿವಾಹಿತ ಸ್ತ್ರೀಯರು ಈ ವ್ರತವನ್ನು ಆಚರಣೆ ಮಾಡುವಂಥದ್ದಿದೆ. ಇನ್ನು ಸಂಪ್ರದಾಯದ ಪ್ರಕಾರ ಈ ದಿನದಂದು ವರಮಹಾಲಕ್ಷ್ಮಿ ದೇವಿಯನ್ನು ಪೂಜೆ ಮಾಡೋದ್ರಿಂದ ಸಂಪತ್ತು ಲಭಿಸುತ್ತೆ, ಭೂಮಿ ಲಭಿಸುತ್ತೆ. ಹಾಗೆ ಬುದ್ಧಿವಂತಿಕೆ, ಪ್ರೀತಿ, ಖ್ಯಾತಿ, ಶಾಂತಿ, ತೃಪ್ತಿ ಮತ್ತು ಶಕ್ತಿ, ಈ ರೀತಿ 8 ದೇವತೆಗಳು ಅಂದರೆ ಅಷ್ಟಲಕ್ಷ್ಮಿಯರು ಆ ದಿನ ಒಲಿದು ಬರ್ತಾರೆ ಅನ್ನುವಂಥದ್ದಿದೆ. ಹಾಗಾಗಿನೇ ಈ ದಿನ ವರಮಹಾಲಕ್ಷ್ಮಿಯನ್ನು ಪೂಜೆ ಮಾಡೋದ್ರಿಂದ ಅಷ್ಟಲಕ್ಷ್ಮಿಯರನ್ನೂ ಕೂಡ ಏಕಕಾಲಕ್ಕೆ ಪೂಜೆ ಮಾಡೋದಂಥ ಒಂದು ಫಲ ಲಭಿಸುತ್ತೆ. ಹಾಗಾಗಿ ಈ ಆಗಸ್ಟ್ 8ನೇ ತಾರೀಕು ಶುಕ್ರವಾರ ವರಮಹಾಲಕ್ಷ್ಮಿ ತಾಯಿಯನ್ನು ಪೂಜೆ ಮಾಡಿ, ಹಬ್ಬ ಮಾಡಿ, ವ್ರತ ಮಾಡಿ. ಜೊತೆಗೆ ಈ ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಪೂಜೆ ಮಾಡಬೇಕಾದಂಥ ಅಷ್ಟಲಕ್ಷ್ಮಿಯರು ಅಂತ ಹೇಳಿದ್ರೆ ಆದಿಲಕ್ಷ್ಮಿ, ಧನಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಸೌಭಾಗ್ಯಲಕ್ಷ್ಮಿ, ವಿಜಯಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಸಂತಾನಲಕ್ಷ್ಮಿ ಮತ್ತು ವಿದ್ಯಾಲಕ್ಷ್ಮಿ. ಇಲ್ಲಿ ಈ ಅಷ್ಟಲಕ್ಷ್ಮಿಯರನ್ನು ಆ ದಿನ ಪೂಜೆ ಮಾಡಿದಂಥ ಫಲ ಲಭಿಸುತ್ತೆ. ಹಾಗೆ ವರಮಹಾಲಕ್ಷ್ಮಿ ಪೂಜೆಯ ಸಂದರ್ಭದಲ್ಲಿ ಸ್ತ್ರೀಯರು ವಿಶೇಷವಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೆ. ಆ ಸಂದರ್ಭದಲ್ಲೇ ತಮ್ಮ ಬಲಗೈ ಮಣಿಕಟ್ಟಿನ ಮೇಲೆ ಪವಿತ್ರವಾದಂತಹ ದಾರವನ್ನು ಕಟ್ಟಿಕೊಳ್ತಾರೆ. ಇದನ್ನೇ ದೋರಬಂಧನ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ಈ ದಿನದಲ್ಲಿ ಕೈಗೆ ದೋರಬಂಧನವನ್ನು ಮಾಡಿಕೊಂಡೇ ಪೂಜಾದಿಗಳನ್ನು ಮುನ್ನಡೆಸಬೇಕು ಅನ್ನುವಂಥದ್ದು ಕೂಡ ಇದೆ. ಇದರಿಂದ ಭೌತಿಕ ಸೌಕರ್ಯಗಳು ಸಮೃದ್ಧವಾಗಿ ಲಭ್ಯವಾಗುತ್ತೆ. ಹಾಗೆ ಸಂಪತ್ತನ್ನು ಪಡ್ಕೊಳ್ಳಿಕ್ಕೂ ಕೂಡ ಲಕ್ಷ್ಮೀದೇವಿ ಆಶೀರ್ವಾದವನ್ನು ಪಡ್ಕೊಳ್ಳುವಂಥದ್ದು ಈ ಸಂದರ್ಭದಲ್ಲೇ. ಹಾಗೆ ಈ ಲಕ್ಷ್ಮಿ ಸಂಪತ್ತನ್ನು ಪ್ರತಿನಿಧಿಸೋದ್ರಿಂದ ಜೀವನಕ್ಕೆ ಬೇಕಾಗಿರುವಷ್ಟು ಸಂಪತ್ತು, ಹಣಕಾಸಿನ ವ್ಯವಸ್ಥೆಗಳು ಲಭ್ಯವಾಗುತ್ತೆ ಅನ್ನುವಂಥ ವಿಚಾರ ಇದೆ. ಆದ್ದರಿಂದಲೇ ಭಕ್ತರು ಆ ದಿನ ವರಮಹಾಲಕ್ಷ್ಮಿಯನ್ನು ಶ್ರದ್ಧಾ ಭಕ್ತಿಗಳಿಂದ
ಪೂಜೆಯನ್ನು ಮಾಡ್ತಾರೆ. ಇನ್ನು ಈ ವರಮಹಾಲಕ್ಷ್ಮಿ ಪೂಜೆಗೆ ಬೇಕಾದಂತಹ ಸಾಮಗ್ರಿಗಳು ತಮಗೆ ಗೊತ್ತಿದೆ. ಅಂದರೆ ದೇವಿಯ ಮುಖವಾಡ ಇರ್ಬೋದು, ಕಳಸ ಇರ್ಬೋದು, ಸೀರೆ ಇರ್ಬೋದು, ದೇವಿಗೆ ಆಭರಣಗಳನ್ನು ಧರಿಸುವಂಥದ್ದಿರ್ಬೋದು, ಹಾಗೆ ಪವಿತ್ರ ದೋರ ಬಂಧನ ಇರ್ಬೋದು, ಪೂಜಾ ಸಾಮಗ್ರಿಗಳು, ಜೊತೆಗೆ ನೈವೇದ್ಯಕ್ಕೆ ಹಣ್ಣುಗಳಿರ್ಬೋದು ಅಥವಾ ಪಾಯಸ ಇರ್ಬೋದು, ಸಿಹಿ ತಿಂಡಿಗಳಿರ್ಬೋದು, ಇಂಥದ್ದನ್ನು ಈಗಾಗಲೇ ನೀವು ಈ ಪೂಜೆಗಾಗಿ ಅಣಿ ಮಾಡಿಕೊಂಡಿದ್ದೀರಿ. ಹೊಸದಾಗಿ ಆರಂಭ ಮಾಡುವಂಥವರು ಈ ಸಂದರ್ಭದಲ್ಲಿ ಯಾವ ಯಾವ ಪೂಜಾ ಸಾಮಗ್ರಿಗಳು ಬೇಕು ಅನ್ನುವಂಥ ವಿಚಾರಗಳನ್ನು ತಿಳ್ಕೊಂಡು ಮುಂದುವರಿಬೇಕಾಗತ್ತೆ. ಇನ್ನು ವರಮಹಾಲಕ್ಷ್ಮಿ ಪೂಜೆಯ ವಿಧಿವಿಧಾನಗಳು ತಮಗೆ ಗೊತ್ತಿದೆ. ಕೆಲವರು ಸಾಕಷ್ಟು ವರ್ಷಗಳಿಂದ ಇದನ್ನು ಅನುಸರಣೆ ಮಾಡ್ತಾ ಬಂದಿದ್ದೀರಿ. ಇನ್ನು ನಾಳಿನ ಸಂಚಿಕೆಯಲ್ಲಿ ನಾವು ವರಮಹಾಲಕ್ಷ್ಮಿಯ ಹಬ್ಬಕ್ಕೆ ಯಾವ ರೀತಿಯ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ಶ್ರಾವಣ ಮಾಸದ 2ನೇ ಶುಕ್ರವಾರ ಬರುವಂಥ ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಎಲ್ಲರೂ ಕೂಡ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡ್ತಾರೆ. ಆ ದಿನ ಆ ಪೂಜಾದಿಗಳನ್ನು ನೆರವೇರಿಸಿದ ನಂತರದಲ್ಲಿ ವರಮಹಾಲಕ್ಷ್ಮಿಯ ಪುರಾಣವನ್ನು ಕೇಳಬೇಕು, ವ್ರತಕಥೆಯನ್ನು ಪಠಣ ಮಾಡಬೇಕು ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಬಹಳ ಸೂಕ್ಷ್ಮವಾಗಿ ಈ ವ್ರತಕಥೆಯನ್ನು ಕೇಳೋದಾದರೆ, ಚಾರುಮತಿ ಅನ್ನುವಂತಹ ಸ್ತ್ರೀ ನಿಸ್ವಾರ್ಥವಾಗಿ ತನ್ನ ಅತ್ತೆ ಮಾವಂದಿರ ಸೇವೆಯನ್ನು ಮಾಡ್ತಾ ಇದ್ದಂತಹ ಸಂದರ್ಭ. ಇದನ್ನು ಕಂಡು ಆಕೆಯ ಶ್ರದ್ಧೆಗೆ ಒಲಿದಂತಹ ಲಕ್ಷ್ಮಿ ಶ್ರಾವಣ ಮಾಸದ ಹುಣ್ಣಿಮೆಗೂ ಮೊದಲು ಬರುವಂತಹ ಶುಕ್ರವಾರ ಏನಿದೆ, ಆ ದಿನ ನನ್ನನ್ನು ಆರಾಧನೆ ಮಾಡು, ನಿನ್ನ ಇಷ್ಟಾರ್ಥಗಳನ್ನು ಪೂರೈಸ್ತೇನೆ ಅನ್ನುವಂಥ ವಿಚಾರವನ್ನು ಕನಸಿನಲ್ಲಿ ಬಂದು ಹೇಳ್ತಾಳೆ. ಆ ಕಾರಣ ಚಾರುಮತಿ ಶ್ರಾವಣ ಮಾಸದ ಹುಣ್ಣಿಮೆಗೂ ಮೊದಲು ಬರುವಂತಹ ಶುಕ್ರವಾರದ ದಿನ ವರಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡ್ತಾಳೆ, ತನ್ನ ಇಷ್ಟಾರ್ಥಗಳನ್ನು ಪೂರೈಸ್ಕೊಳ್ತಾಳೆ. ಹಾಗಾಗಿ ಮಹಾಲಕ್ಷ್ಮಿ ಕ್ಷೀರಸಾಗರದಿಂದ ಉದ್ಭವ ಆದವಳು ಅನ್ನುವಂಥ ಉಲ್ಲೇಖ ಇದೆ. ಜೊತೆಗೆ ಇಲ್ಲಿ ದೇವತೆಗಳು ಮತ್ತು ರಾಕ್ಷಸರು ಅಮೃತವನ್ನು ಪಡೆಯಲಿಕ್ಕಾಗಿ ವಾಸುಕಿಯ ಸಹಾಯದೊಂದಿಗೆ ಮಂದರ ಪರ್ವತವನ್ನೇ ಕಡೆಗಾಲನ್ನಾಗಿ ಮಾಡಿಕೊಂಡು ಕ್ಷೀರಸಾಗರವನ್ನು ಕಡಿತಾ ಇರುವಂಥ ಸಂದರ್ಭದಲ್ಲಿ ಪರಿಶುದ್ಧವಾಗಿ ಶ್ವೇತವರ್ಣದಲ್ಲಿ ಮಹಾಲಕ್ಷ್ಮಿ ಉದ್ಭವ ಆಗ್ತಾಳೆ. ಆದ್ದರಿಂದಲೇ ಇಷ್ಟಾರ್ಥಗಳನ್ನು ಪೂರೈಸುವಂಥ ದೇವಿ ಈಕೆ ಅನ್ನುವಂಥ ನಂಬಿಕೆ ಇದೆ. ಹಾಗಾಗಿ ಸಕಲ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ ಅನ್ನುವಂಥ ನಂಬಿಕೆ ಇರೋದರಿಂದ ಈ ವ್ರತವನ್ನು ಆಚರಣೆ ಮಾಡಬೇಕು ಅನ್ನುವಂಥದ್ದು. ಇಲ್ಲಿ ಲಕ್ಷ್ಮಿ ಅಂತ ಹೇಳಿದ್ರೆ ತಮಗೆ ಗೊತ್ತು, ಶುದ್ಧತೆಯ ಸಂಕೇತ ಇದು. ಬರೀ ಸಂಪತ್ತೊಂದೇ ಅಲ್ಲ, ಶುದ್ಧತೆ ಕೂಡ ಇದರ ಅರ್ಥವಾಗಿ ಇರುವಂಥದ್ದು. ಇನ್ನು ಈ ದಿನ ಮುಂಜಾನೆ ಎದ್ದು ಮನೆಯನ್ನು ಗುಡಿಸಿ ಸಾರಿಸಬೇಕು. ಮನೆ ಸಾರಿಸುವ ಸಂದರ್ಭದಲ್ಲಿ ಸ್ವಲ್ಪ ಅರಿಶಿನವನ್ನು ಅಥವಾ ಗೋಮೂತ್ರವನ್ನು ಬೆರೆಸಿಕೊಂಡು ಮನೆಯನ್ನು ಸಾರಿಸಬೇಕು. ನಂತರ ರಂಗೋಲಿಯಿಂದ, ತಳಿರು ತೋರಣಗಳಿಂದ ಅಲಂಕಾರವನ್ನು ಮಾಡಬೇಕು. ಮತ್ತೆ ಶುಭ್ರವಾದ ಬಟ್ಟೆಯನ್ನು ಧರಿಸಿಕೊಂಡು ಸ್ನಾನಾದಿ ನಂತರದಲ್ಲಿ ಮಡಿಯಲ್ಲಿ ನೈವೇದ್ಯವನ್ನು ತಯಾರು ಮಾಡಬೇಕು. ಈ ದಿನ ಈರುಳ್ಳಿ, ಬೆಳ್ಳುಳ್ಳಿಯನ್ನಾಗಲಿ ಕೆಲವೊಂದು ವರ್ಜ್ಯವಾದಂತಹ ತರಕಾರಿಗಳನ್ನಾಗಲಿ ಬಳಸಬಾರದು ಅನ್ನುವಂಥದ್ದು ಇದೆ. ಇನ್ನು ಈ ದಿನ ಕೆಲವರು ಕಳಶ ಸ್ಥಾಪನೆಯನ್ನು ಮಾಡ್ತಾರೆ. ಅದಕ್ಕಾಗಿ ತಾಮ್ರದ ತಂಬಿಗೆ ಇರ್ಬೋದು ಅಥವಾ ಬೆಳ್ಳಿಯ ತಂಬಿಗೆಯನ್ನು ಇಟ್ಕೊಂಡು ಕಳಶವನ್ನು ಸ್ಥಾಪನೆ ಮಾಡಬೇಕು ಅನ್ನುವಂಥದ್ದು. ಹಾಗೆ ಕೆಲವರು ಈ ಕಳಶದ ಒಳಗೆ ಒಣ ಹಣ್ಣುಗಳನ್ನು ಅಂದರೆ ಡ್ರೈ ಫ್ರೂಟ್ಸನ್ನು ಹಾಕ್ತಾರೆ. ಕೆಲವರು ಕಳಶದ ತುಂಬ ನೀರನ್ನು ಭರ್ತಿ ಮಾಡ್ತಾರೆ. ಇನ್ನು ಕೆಲವರು ಕಳಶದ ತುಂಬ ಅಕ್ಕಿಯನ್ನು ತುಂಬಿ ಇಡ್ತಾರೆ. ಹಾಗಾಗಿ ನಿಮ್ಮ ನಿಮ್ಮ ಸಂಪ್ರದಾಯ ಯಾವ ರೀತಿಯಲ್ಲಿದೆಯೋ ಅದೇ ರೀತಿಯಲ್ಲಿ ಕಳಶವನ್ನು ಸಿದ್ಧ ಮಾಡಿಕೊಳ್ಳಿ. ಇನ್ನು ಕಳಶದ ಸುತ್ತ ಅರಿಶಿನ ಹಚ್ಚಿದಂಥ ತೆಂಗಿನಕಾಯಿಯನ್ನು ಇಡಬೇಕು. ಅದಕ್ಕೆ ಶ್ವೇತವರ್ಣದ ಕೆಂಪು ಅಂಚಿನ ಸೀರೆಯನ್ನು ಉಡಿಸಿ ಅಲಂಕಾರವನ್ನು ಮಾಡಬೇಕು. ಇನ್ನು ಲಕ್ಷ್ಮಿಗೆ ಹೂಗಳು ಅಂತ ಹೇಳಿದ್ರೆ ಬಹಳ ಇಷ್ಟ. ಅದಕ್ಕಾಗಿ ಬಿಳಿಯ ಹೂಗಳನ್ನು ಈ ದಿನ ಪೂಜೆಗೆ ಬಳಸಬೇಕು. ಜೊತೆಗೆ ಬಿಲ್ವಪತ್ರೆ ಅಂದರೂ ಕೂಡ ಮಹಾಲಕ್ಷ್ಮಿಗೆ ಇಷ್ಟ. ಹಾಗಾಗಿ ಈ ದಿನ ಬಿಲ್ವಪತ್ರೆಯನ್ನು ಕೂಡ ತಂದು ಪೂಜೆ ಮಾಡಬಹುದು. ಇನ್ನು ವಿಶೇಷವಾಗಿ ನಿಮ್ಮಲ್ಲಿ ಇರುವಂತಹ ಒಡವೆಗಳಾಗಲಿ, ಹಣ ಆಗಲಿ, ಕರೆನ್ಸಿ ನೋಟುಗಳನ್ನಾಗಲಿ ಮಹಾಲಕ್ಷ್ಮಿಯ ಮುಂದೆ ಇಟ್ಟು ಅದು ದುಪ್ಪಟ್ಟಾಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಪೂಜೆಯನ್ನು ಸಲ್ಲಿಸುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನದಲ್ಲಿ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿನದಲ್ಲಿ ತಾಯಿ ವರವನ್ನು ಕೊಡ್ತಾಳೆ ಅನ್ನುವಂಥದ್ದು. ಅದಕ್ಕಾಗಿಯೇ ಅನನ್ಯ ಭಕ್ತಿಯಿಂದ ಪೂಜೆ ಮಾಡುವಂಥದ್ದು. ಇನ್ನು ಈ ದಿನ ಲಕ್ಷ್ಮಿಗೆ ಪ್ರಿಯವಾದಂಥ ಧಾನ್ಯ ಅಂತ ಹೇಳಿದ್ರೆ ಕಡಲೆಬೇಳೆ. ಹಾಗಾಗಿ ಈ ದಿನ ಕಡಲೆಬೇಳೆಯ ಕೋಸಂಬರಿಯನ್ನು ಮಾಡುವಂಥದ್ದು, ಕಡಲೆಬೇಳೆಯಿಂದ ತಯಾರಿಸಿದಂತಹ ಪಾಯಸವನ್ನು ಅಥವಾ ಹೋಳಿಗೆಯನ್ನು ತಾಯಿಗೆ ನೈವೇದ್ಯಕ್ಕಾಗಿ ಸಮರ್ಪಣೆ ಮಾಡಬೇಕು ಅನ್ನುವಂಥದ್ದು ಇದೆ.
ಹಾಗೆ ನೈವೇದ್ಯ ನಂತರದಲ್ಲಿ ಮಹಾಮಂಗಳಾರತಿಯನ್ನು ಮಾಡಿ 5 ಜನ ಮುತ್ತೈದೆಯರಿಗೆ ಫಲ ತಾಂಬೂಲಾದಿಗಳನ್ನು ಕೊಡಬೇಕು. ಇನ್ನು ಮದುವೆಯಾದ ಮೇಲೆ ಹೆಣ್ಣು ಮಕ್ಕಳು 9 ವರ್ಷಗಳ ಪರ್ಯಂತ ಶ್ರದ್ಧಾ ಭಕ್ತಿಯಿಂದ ವ್ರತವನ್ನು ಆಚರಣೆ ಮಾಡಿದ್ರೆ ಅವರ ಇಷ್ಟಾರ್ಥಗಳು ನೆರವೇರುತ್ತೆ, ದಾಂಪತ್ಯ ಜೀವನ ಅನ್ಯೋನ್ಯವಾಗಿರುತ್ತೆ, ಸಂತಾನ ಪ್ರಾಪ್ತಿಯಾಗುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಉತ್ತರೋತ್ತರವಾದಂಥ ಅಭಿವೃದ್ಧಿಯನ್ನು, ನೆಮ್ಮದಿಯನ್ನು ಕಾಣಲಿಕ್ಕೆ ಸಾಧ್ಯವಾಗಿಸುತ್ತೆ. ಹಾಗಾಗಿ ವರಮಹಾಲಕ್ಷ್ಮಿ ತಮಗೆಲ್ಲರಿಗೂ ಕೂಡ ಅನುಗ್ರಹವನ್ನು ಉಂಟು ಮಾಡಲಿ. ಮಹಾಲಕ್ಷ್ಮಿಯ ಆಶೀರ್ವಾದ ಸದಾಕಾಲ ತಮಗೆ, ತಮ್ಮ ಕುಟುಂಬದ ಮೇಲೆ ಇರಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೂ ಕೂಡ ಈ ದಿನ ಮಿಶ್ರ ಫಲಗಳ ಯೋಗ ಇರುವಂಥದ್ದು. ಹಾಗಾಗಿ ಈ ದಿನದ ವ್ಯವಹಾರಗಳಲ್ಲಿ ಸ್ವಲ್ಪ ಸಂಯಮದಿಂದ ಇರಬೇಕು ಅನ್ನುವಂಥದ್ದು ಇದೆ. ತುಂಬ ತಾಳ್ಮೆ ಬೇಕು ಈ ದಿನದಲ್ಲಿ. ಆ ಥರಕ್ಕೆ ಯಾವುದೇ ಕೆಲಸಗಳನ್ನು ಮಾಡುವಂಥದ್ದು, ಯಾವುದೇ ತೀರ್ಮಾನಗಳನ್ನು ಕೈಗೊಳ್ಳುವಂಥದ್ದನ್ನು ಮಾಡಬೇಡಿ. ಇನ್ನು ಈ ದಿನ ಹೊಸ ಪರಿಚಯದವರೊಂದಿಗೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಹಣಕಾಸಿನ ವ್ಯವಹಾರಗಳನ್ನು ಅಂಥವರ ಜೊತೆಯಲ್ಲಿ ಮಾಡಬಾರ್ದು. ಯಾಕೆಂದರೆ ತೀರಾ ಇತ್ತೀಚೆಗಷ್ಟೇ ಪರಿಚಯ ಆಗಿರುವಂಥವರು. ಹಾಗಾಗಿ ಈ ದಿನದಲ್ಲಿ ಕೆಲವೊಂದು ವಿಚಾರಗಳಲ್ಲಿ ತುಂಬ ಕಟ್ಟುನಿಟ್ಟಾಗಿ ಇರಬೇಕು ಅನ್ನುವಂಥದ್ದು ಕೂಡ ಇದೆ. ಇನ್ನು ಗೆಳೆಯರ ಜೊತೆಯಲ್ಲಿ ಈ ದಿನ ಯಾವುದೇ ವ್ಯವಹಾರಗಳನ್ನು ಮಾಡುವ ಮೊದಲು ಸ್ವಲ್ಪ ಆಲೋಚನೆ ಮಾಡಬೇಕು. ಅದರ ಸಾಧಕಗಳ ಬಗ್ಗೆ ನೀವು ಯೋಚಿತ ರೀತಿಯಲ್ಲಿ ಆಲೋಚನೆಯನ್ನು ಮಾಡಬೇಕು. ಇನ್ನು ಈ ದಿನದ ಪ್ರಯಾಣಗಳು ಕೊನೆಯ ಕ್ಷಣದಲ್ಲಿ ಮುಂದೂಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಏಕೆಂದರೆ ಕೆಲವೊಂದು ಪರಿಸ್ಥಿತಿಗಳು ಈ ದಿನ ಅಷ್ಟೊಂದು ಅನುಕೂಲಕರವಾಗಿರಲ್ಲ. ಇನ್ನು ಆರೋಗ್ಯ ಸಮಸ್ಯೆ ಆಗಾಗ್ಗೆ ಕಾಡುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮ ವೈಯಕ್ತಿಕ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಇನ್ನು ಈ ದಿನ ಹಣಕಾಸಿನ ವ್ಯಯ ಹೆಚ್ಚಾಗುವಂಥದ್ದು ಇದೆ. ನೀವು ಎಷ್ಟು ದುಡಿತೀರೋ ಅದಕ್ಕೆ ದುಪ್ಪಟ್ಟು ಈ ದಿನ ಹಣ ಖರ್ಚಾಗುವಂಥದ್ದು ಇದೆ. ಇನ್ನು ವ್ಯಾಪಾರ ವ್ಯವಹಾರಗಳು ಸುಗಮವಾಗಿ ನಡೆಯುತ್ತೆ, ಆದರೆ ಲಾಭ ಅಷ್ಟೊಂದು ಇರಲ್ಲ. ಇನ್ನು ಈ ದಿನದಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿರುವಂಥವ್ರಿಗೆ ಮಾತ್ರ ಸ್ವಲ್ಪ ಕಿರಿಕಿರಿ ಅನ್ನುವಂಥದ್ದು ಇರುತ್ತೆ. ಹಾಗೆ ಹಣಕಾಸಿನ ವ್ಯವಹಾರಗಳಲ್ಲೂ ಕೂಡ ಈ ದಿನ ಸ್ವಲ್ಪ ಎಚ್ಚರಿಕೆ ಇರಬೇಕು, ಈ ಲೇವಾದೇವಿ ವ್ಯವಹಾರವನ್ನು ಮಾಡುವಂಥವ್ರು. ಇನ್ನು ಈ ದಿನ ಯಾವುದೇ ಒಂದು ಹೊಸ ಯೋಜನೆಯಲ್ಲಿ ತೊಡಗಿಸಿಕೊಳ್ಳುವ ಮೊದಲು ನೀವು ಆಲೋಚನೆ ಮಾಡಬೇಕು. ಹಿರಿಯರ ಅನುಭವಸ್ಥರ ಸಲಹೆ ಪಡ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಒಂದು ಸಕಾರಾತ್ಮಕವಾದಂತಹ ನಡತೆಯಿಂದ ಕೆಲವೊಂದು ಸಮಸ್ಯೆಗಳನ್ನು ತುಂಬ ಚೆನ್ನಾಗಿ ಎದುರಿಸ್ತೀರಿ. ಆ ಒಂದು ಪರಿಸ್ಥಿತಿಯನ್ನು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತೀರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಶಿವಸ್ತೋತ್ರ ಹೇಳ್ಕೊಳ್ಳಿ, ಜೊತೆಗೆ ಮಹಾವಿಷ್ಣುವನ್ನು ಆರಾಧನೆ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ತುಂಬ ಜವಾಬ್ದಾರಿಯುತವಾಗಿರುವಂಥ ದಿನ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತುಂಬ ವೈಯಕ್ತಿಕ ಹಿತಾಸಕ್ತಿ ಇರುತ್ತೆ. ಅಂದರೆ ಕೆಲಸವನ್ನು ಮಾಡುವಂಥ ಇಚ್ಛಾಶಕ್ತಿ ಚೆನ್ನಾಗಿದೆ, ಕಮಿಟ್ಮೆಂಟ್ ಚೆನ್ನಾಗಿದೆ, ವಿಲ್ ಪವರ್ ಇದೆ. ಹಾಗಾಗಿನೇ ಈ ದಿನ ಅಮೂಲ್ಯವಾದ ಕೆಲಸವೊಂದನ್ನು ಮಾಡುವಂಥದ್ದು, ಇದರಿಂದ ಬರುವಂಥ ಒಂದು ಮಾಹಿತಿ, ಒಂದು ಫಲಿತಾಂಶ ನಿಮಗೆ ತುಂಬ ಅನುಕೂಲವನ್ನು ತರುತ್ತೆ. ಸಂತೋಷದಾಯಕವಾಗಿರ್ತೀರಿ. ಹಾಗೆ ಪ್ರೀತಿ ಪ್ರೇಮದ ವಿಚಾರದಲ್ಲಿ, ದಾಂಪತ್ಯದ ವಿಚಾರದಲ್ಲೂ ಕೂಡ ಈ ದಿನ ಪರಸ್ಪರರಲ್ಲಿ ಒಂದು ತಿಳುವಳಿಕೆ ಇರುತ್ತೆ. ಆದರೆ ಎಲ್ಲೋ ಒಂದು ಕಡೆ ನೀವು ಮಾಡುವಂಥ ಕೆಲಸವೇ ಶ್ರೇಷ್ಠ ಅನ್ನುವಂಥ ಅಹಂ ಏನಾದರೂ ಬಂದರೆ ಅಲ್ಲಿ ನಿಮ್ಮ ಒಂದು ಹಿನ್ನಡೆ ಅನುಭವಿಸುವಂಥದ್ದು ಇರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ಈ ದಿನ ನಿಮ್ಮ ಕಾರ್ಯಕ್ಷಮತೆಯಿಂದ ಎಲ್ಲರನ್ನ ಮೆಚ್ಚಿಸುವಂಥ ಒಂದು ಕೆಲಸ ಕೂಡ ಆಗುತ್ತೆ. ಹಾಗಾಗಿ ನಿಮ್ಮಲ್ಲಿ ಇರುವಂಥ ಒಂದು ಸಾಮರ್ಥ್ಯ ಇರ್ಬೋದು, ನಿಮ್ಮ ಪ್ರತಿಭೆ, ನಿಮ್ಮ ಕೌಶಲ್ಯ ಈ ದಿನ ಬಹಳ ವಿಶೇಷವಾಗಿ ನಿಮಗೆ ಗೌರವ ಸ್ಥಾನವನ್ನು ತರುತ್ತೆ. ಹಾಗೆ ಈ ದಿನ ಹೊಸದಾಗಿ ಪರಿಚಯ ಆಗಿರುವಂಥ ವ್ಯಕ್ತಿಗಳಿಂದ ನಿಮಗೆ ತುಂಬ ಅನುಕೂಲತೆಗಳು ಇರುತ್ತೆ. ಹಾಗೆ ವಿಶೇಷವಾಗಿ ಹೊಸ ವಸ್ತ್ರದ ಲಾಭ ಈ ದಿನ ಇದೆ. ಇನ್ನು ಈ ದಿನ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ತುಂಬ ಉತ್ಸಾಹ ಇರುವಂಥದ್ದು. ಹಾಗಾಗಿನೇ ಈ ವ್ಯಾಪಾರದಲ್ಲಿ ಅದ್ಭುತವಾದಂಥ ಬದಲಾವಣೆ ಇರುತ್ತೆ, ಪ್ರಗತಿ ಇರುತ್ತೆ. ಹಾಗೆ ಈ ದಿನ ಯಾವುದು ನಿಂತಿದೆ ಕೆಲಸಗಳು, ಅರ್ಧಂಬರ್ಧ ಆಗಿದೆ, ಅಂಥ ಕಾರ್ಯಗಳಲ್ಲಿ ಈ ದಿನ ತುಂಬ ಆಸಕ್ತಿ, ಅದು ಕೂಡ ಸರಳವಾಗಿ ಸುಗಮವಾಗಿ ನಡೆಯುವಂಥದ್ದು ಇರುತ್ತೆ. ಆದರೆ ಈ ಮನೆಯ ಒಳಗೆ ಇರುವಂಥ ಭಿನ್ನಾಭಿಪ್ರಾಯಗಳು ಈ ದಿನ ಸ್ವಲ್ಪ ನಿಮಗೆ ಕಿರಿಕಿರಿಯನ್ನು ತರಬಹುದು.
ಹಾಗೆ ಈ ದಿನ ಸ್ವಲ್ಪ ಅಸಹಾಯಕವಾಗಿರುವಂತಹ ಸ್ಥಿತಿ, ಯಾರಿಗೂ ಏನೂ ಹೇಳಲಾಗದಂಥ ಒಂದು ಪರಿಸ್ಥಿತಿ ನಿಮಗೆ ಬರಬಹುದು. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಇರಿ, ಸರಿ ಹೋಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಈ ದಿನ ಪಠಣ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಸ್ಪಷ್ಟವಾದ ಅಭಿಪ್ರಾಯವನ್ನು ತಿಳಿಸುವಂಥ ದಿನ. ಏಕೆಂದರೆ ಕೆಲವೊಂದು ವಿಚಾರಗಳಲ್ಲಿ ನಿಮ್ಮ ನಿಲುವೇನು, ನಿಮ್ಮ ಒಂದು ಸಿದ್ಧಾಂತ ಏನು, ಹಾಗೆ ನಿಮಗೆ ಆಗಬೇಕಾಗಿರುವಂಥ ಒಂದು ಗುರಿಯ ಪ್ರಖರತೆ ಏನು ಇತ್ಯಾದಿಗಳ ಬಗ್ಗೆ ಬಹಳ ವಿಶೇಷವಾಗಿ ನೀವು ಮಾತಾಡುವಂಥದ್ದು ಇದೆ. ಹಾಗಾಗಿ ಈ ದಿನ ಕಮ್ಯುನಿಕೇಷನ್ ನಿಮಗೆ ಚೆನ್ನಾಗಿರೋದ್ರಿಂದ ಕೆಲವೊಂದು ವಿಚಾರಗಳಲ್ಲಿ ನಿಮ್ಮ ಬೇಕು ಬೇಡಗಳ ಬಗ್ಗೆ ಸ್ಪಷ್ಟವಾದಂತಹ ಅಭಿಪ್ರಾಯವನ್ನು ಹೇಳ್ತೀರಿ. ಹಾಗೆ ಕೆಲವರಿಂದ ಈ ದಿನ ನಿಮಗೆ ತುಂಬ ಅನುಕೂಲತೆಗಳು ಉಂಟಾಗುವಂಥದ್ದು ಕೂಡ ಇದೆ. ವ್ಯಾಪಾರ ವ್ಯವಹಾರಗಳು ತುಂಬ ಚೆನ್ನಾಗಿ ಉತ್ಸಾಹದಿಂದ ಇರುತ್ತೆ, ವ್ಯಾಪಾರ ಚೆನ್ನಾಗಿ ಕುದುರುತ್ತೆ ಈ ದಿನ. ಹಾಗೆ ಈ ದಿನ ಅದೃಷ್ಟದ ವಿಚಾರದಲ್ಲಿ ನೀವು ಮೊದಲಿಗರಾಗಿರ್ತೀರಿ. ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಅದೃಷ್ಟ ಬಾಗಿಲು ತೆಗೆಯುತ್ತೆ, ಅದೃಷ್ಟ ಕೈ ಹಿಡಿಯುತ್ತೆ. ಹಾಗಾಗಿ ಬೇರೆ ದಿನಗಳಿಗೆ ಹೋಲಿಸಿದ್ರೆ, ಬೇರೆ ಜನಗಳಿಗೆ ಹೋಲಿಸಿದ್ರೆ ಈ ದಿನ ನಿಮಗೆ ತುಂಬ ಸುಭಿಕ್ಷವಾಗಿರುವಂಥ ದಿನ. ನಿಮ್ಮ ನಿರೀಕ್ಷೆಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ಎಲ್ಲ ಅವಕಾಶಗಳು ಸಿಕ್ಕುವಂಥ ದಿನ ಕೂಡ. ಆದರೆ ಮನೆಯಲ್ಲಿ ನಡೆಯುವಂಥ ಸಣ್ಣ ಪುಟ್ಟ ವಿಚಾರಗಳೇನಿದೆ, ಸಣ್ಣ ಪುಟ್ಟ ಚರ್ಚೆಗಳೇನಿದೆ, ಇದರಿಂದ ಮೂರನೆಯವರ ವಿಚಾರಕ್ಕೆ ಈ ದಿನ ನೀವು ಮನಸ್ಸು ಕೊಡುವಂಥದ್ದು. ಹಾಗಾಗಿಯೇ ಈ ದಿನದ ವಿದ್ಯಮಾನಗಳಲ್ಲಿ ನಿಮಗಿಂತ, ನಿಮ್ಮ ಕುಟುಂಬಕ್ಕಿಂತ ಮೂರನೆಯವರ ಬಗ್ಗೆ ವಿಶೇಷವಾದಂಥ ಒಂದು ಕಾಳಜಿ ವ್ಯಕ್ತವಾಗುತ್ತೆ. ಇನ್ನು ಸಮಾಜದಲ್ಲಿ ಬೆಂಬಲ ನಿಮಗೆ ಚೆನ್ನಾಗಿ ಸಿಕ್ಕತ್ತೆ. ಹೊಸದಾಗಿ ಕೆಲಸ ಕಾರ್ಯಗಳನ್ನು ಮಾಡುವಂಥ ಒಂದು ತುಡಿತ ಜಾಸ್ತಿ ಇರುತ್ತೆ. ವಾಹನ ಯೋಗ ಈ ದಿನ ಚೆನ್ನಾಗಿದೆ. ದೈವಿಕ ದರ್ಶನವನ್ನು ಪಡ್ಕೊಳ್ಳುವಂಥ ಸಂದರ್ಭ ಕೂಡ ಇದೆ. ಹಾಗಾಗಿ ಈ ದಿನದ ಆರಂಭವೇ ನಿಮಗೆ ಉತ್ಸಾಹದಾಯಕವಾಗಿರುವಂಥದ್ದು, ತುಂಬ ಎನರ್ಜಿ ಇರುತ್ತೆ. ಹಾಗಾಗಿ ಅಂಥ ಒಂದು ಎನರ್ಜಿಯನ್ನು, ಶಕ್ತಿಯನ್ನು, ನಿಮ್ಮ ಪ್ರತಿಭೆಯನ್ನು ವಿಶೇಷವಾದಂಥ ಕೆಲಸಕ್ಕೆ ಬಳಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನದಲ್ಲಿ ಕೆಲಸ ಕಾರ್ಯಗಳ ಒತ್ತಡ, ಕಾರ್ಯಭಾರ ಸ್ವಲ್ಪ ಹೆಚ್ಚಾಗಿರುವಂಥ ಸಂದರ್ಭ. ಹಾಗಾಗಿ ಜವಾಬ್ದಾರಿಯುತವಾಗಿ ಕೆಲಸ ಮಾಡ್ತೇನೆ ಅಂತ ಹೇಳಿ ನೀವಾಗಿ ಒಪ್ಪಿಕೊಂಡಿರುವಂಥ ಕೆಲಸ ಕಾರ್ಯಗಳಿಂದ ಈ ದಿನ ನಿಮ್ಮ ಮಾನಸಿಕ ಒತ್ತಡ ಉಂಟಾಗುತ್ತೆ. ಎಲ್ಲ ಒಂದು ಕಡೆ ಕಿರಿಕಿರಿ ಕೂಡ ಇರುವಂಥದ್ದು. ಏಕೆಂದರೆ ಸಕಾಲಕ್ಕೆ ನಿಮಗೆ ಸಹಾಯ ಸಿಕ್ಕಲ್ಲ. ಹಾಗಾಗಿ ನಿಮ್ಮ ಮನಸ್ಸು ಯಾವುದೋ ಒಂದು ಆಲೋಚನೆಯಲ್ಲಿ ಇರುತ್ತೆ, ಒಂದು ಕಲ್ಪನೆಯಲ್ಲಿ ಇರುತ್ತೆ. ಗುರಿಯನ್ನು ತಲುಪಲಿಕ್ಕೆ ಕಷ್ಟ ಸಾಧ್ಯವಾಗುತ್ತೆ. ಹಾಗೆ ವಿದ್ಯಾರ್ಥಿಗಳಿಗೂ ಕೂಡ ಈ ದಿನ ಪ್ರಗತಿ ಅಷ್ಟಕ್ಕಷ್ಟೇ ಇರುವಂಥದ್ದು. ಏನೇ ಪ್ರಯತ್ನ ಮಾಡಿ, ಆದರೆ ಈ ದಿನ ಪ್ರಗತಿ ಮಾತ್ರ ನಿಮ್ಮ ನಿರೀಕ್ಷೆಯಂತೆ ಇರಲ್ಲ. ಇನ್ನು ಈ ದಿನ ಸಮಾಜದಲ್ಲಿ ನಿಮಗೆ ಬೆಂಬಲ ವ್ಯಕ್ತವಾಗುವಂಥದ್ದು ಇದೆ. ನಿಮ್ಮ ಕೆಲವೊಂದು ವಿಚಾರಗಳಲ್ಲಿ ಈ ದಿನದಲ್ಲಿ ಹೊಸದಾಗಿ ನಿಮಗೆ ಬೆಂಬಲ ಸಿಕ್ಕುವಂಥದ್ದು, ಜೊತೆಗೆ ಹಣಕಾಸಿನ ನೆರವು ಕೂಡ ಸಿಕ್ಕುವಂಥದ್ದಿದೆ. ಆದರೆ ಈ ದಿನ ಉದ್ದೇಶಿತ ಕಾರ್ಯವನ್ನು ಬಿಟ್ಟು ಬೇರೊಂದು ಕಾರ್ಯಕ್ಕೆ ನಿಮ್ಮ ಮನಸ್ಥಿತಿ ಒಗ್ಗಿಕೊಳ್ಳುವಂಥದ್ದು ಇರುತ್ತೆ. ಇನ್ನು ಈ ದಿನ ವ್ಯಕ್ತಿಗಳಲ್ಲಿರುವಂಥ ಸಣ್ಣ ಪುಟ್ಟ ದೋಷಗಳು ಬಹಳ ಪ್ರಧಾನವಾಗಿ ನಿಮಗೆ ಕಾಣಿಸ್ಬಿಡತ್ತೆ. ಹಾಗಾಗಿ ವ್ಯಕ್ತಿಗಳನ್ನು ಅಕ್ಸೆಪ್ಟ್ ಮಾಡಿಕೊಳ್ಳೋದ್ರಲ್ಲೇ ಈ ದಿನ ನೀವು ಮೀನಾಮೇಷ ಎಣಿಸುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಈ ದಿನದಲ್ಲಿ ವ್ಯಾಪಾರ ವ್ಯವಹಾರಗಳಿಗೆ ಮಾಡುವಂಥ ಪ್ರಯತ್ನ ಅಷ್ಟಕ್ಕಷ್ಟೇ, ಒಳ್ಳೆಯ ಫಲ ನಿಮಗೆ ಸಿಕ್ಕಲ್ಲ, ನಿರೀಕ್ಷಿತ ಮಟ್ಟದಲ್ಲಿ ಸಿಕ್ಕಲ್ಲ, ಅಲ್ಪ ಸ್ವಲ್ಪ ಮಾತ್ರ ಇರುತ್ತೆ. ಹಾಗೆ ದೂರದ ಪ್ರಯಾಣವನ್ನು ಆದಷ್ಟು ಮುಂದಕ್ಕೆ ಹಾಕುವಂಥದ್ದು ಉತ್ತಮ. ಇನ್ನು ಮಕ್ಕಳ ವಿಚಾರವಾಗಿ ಈ ದಿನ ತುಂಬ ಸ್ನೇಹಿತರಂತೆ ವರ್ತಿಸಬೇಕಾಗತ್ತೆ. ಅವರ ಬೇಕು ಬೇಡಗಳ ಬಗ್ಗೆ ಈ ದಿನ ತಿಳ್ಕೊಳ್ಬೇಕು. ಇದರಿಂದ ಸ್ವಲ್ಪ ವೆಚ್ಚಗಳು ಜಾಸ್ತಿ ಆಗ್ಬೋದು ಈ ದಿನ, ಆದರೂ ಅನಿವಾರ್ಯವಾಗಿ ಮಾಡಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಹಿರಿಯರ ಸಲಹೆ ಮಾರ್ಗದರ್ಶನ ಪಡ್ಕೊಂಡು ಮುಂದುವರಿಯುವಂಥದ್ದು ತುಂಬ ಉತ್ತಮ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ಸಿಂಹರಾಶಿ.
ಸಿಂಹರಾಶಿಯವರಿಗೆ ಈ ದಿನದಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ನೀವು ಹೆಚ್ಚು ಪ್ರಾಶಸ್ತ್ಯ ಕೊಡುವಂಥದ್ದು ಇದೆ. ಅಂದರೆ ಪ್ರತಿ ವಿಚಾರಕ್ಕೂ ಕೂಡ ನೀವು ಗಮನವನ್ನು ಕೊಡಬೇಕು. ಆದರೆ ಬೇಡದ ವಿಚಾರಕ್ಕೆ ಈ ದಿನ ಸ್ವಲ್ಪ ಹೆಚ್ಚಿನ ಗಮನವನ್ನು ಕೊಡ್ತೀರಿ, ಹೆಚ್ಚಿನ ಆದ್ಯತೆಯನ್ನು ಕೊಡ್ತೀರಿ. ಅಂಡ್ಯೂ ಒಂದು ಅಡ್ವಾಂಟೇಜನ್ನು ಕೊಡುವಂಥದ್ದು ಅಥವಾ ಪಡ್ಕೊಳ್ಳುವಂಥದ್ದು ಈ ದಿನದಲ್ಲಿ ಇರುತ್ತೆ. ಹಾಗಾಗಿನೇ ಈ ದಿನದಲ್ಲಿ ನಿಮಗೆ ಸಿಕ್ಕುವಂಥ ಒಂದು ಫಲಿತಾಂಶಗಳಲ್ಲಿ ಮಿಶ್ರ ಫಲಗಳಿರುತ್ತೆ. ಇದು ಮಾನಸಿಕ ಸಮಸ್ಯೆಗೆ ಕಾರಣವಾಗುತ್ತೆ. ಮನಸ್ಸು ಈ ದಿನ ಬಾಧಿಸ್ತಾ ಇದೆ. ಯಾವುದೋ ಒಂದು ವಿಚಾರಕ್ಕಾಗಿ ಈ ದಿನ ತುಂಬ ತುಡಿತಾ ಇರುವಂಥದ್ದು. ಹಾಗಾಗಿ ಪ್ರೀತಿ ಪ್ರೇಮದ ವಿಚಾರದಲ್ಲಾಗಲಿ, ಹಣಕಾಸಿನ ವಿಚಾರದಲ್ಲಾಗಲಿ, ಅಧಿಕಾರದ ವಿಚಾರದಲ್ಲಾಗಲಿ ಈ ದಿನ ಸ್ವಲ್ಪ ಜಿಜ್ಞಾಸೆ ಇರುವಂಥ ಸಂದರ್ಭ. ಯಾವುದನ್ನೂ ಕೂಡ ಬಹಳ ಬೇಗ ಒಪ್ಪಿಕೊಳ್ಳಲ್ಲ. ಎಲ್ಲೋ ಒಂದು ಕಡೆ ಸಣ್ಣ ಮಟ್ಟದಲ್ಲಿ ಅನುಮಾನ ಕೂಡ ಇರುತ್ತೆ. ಹಾಗಾಗಿ ಈ ದಿನದ ವಿದ್ಯಮಾನಗಳಲ್ಲಿ ನಿಮಗೆ ಸಂಪೂರ್ಣವಾದಂಥ ಒಂದು ಮನಸ್ಥಿತಿ ಇರಲ್ಲ. ಹಾಗೆ ವ್ಯವಹಾರಗಳು ಈ ದಿನ ನಿಧಾನವಾಗಿ ಸಾಗುತ್ತೆ. ಅದಕ್ಕಾಗಿ ಈ ದಿನ ಹೆಚ್ಚು ಶ್ರಮ ಪಡುವಂಥ ಅಗತ್ಯ ಇಲ್ಲ. ಸಾಧಾರಣವಾದ ಕೆಲಸಗಳನ್ನು ಸಾಧಾರಣ ಮಟ್ಟದಲ್ಲೇ ಮುಂದುವರಿಲಿಕ್ಕೆ ಅನುವು ಮಾಡಿಕೊಡ್ಬೇಕಾಗತ್ತೆ. ಇನ್ನು ಪ್ರಮುಖ ಕೆಲಸಗಳಲ್ಲಿ ಖರ್ಚು ಹೆಚ್ಚಾಗುವಂಥದ್ದು ಈ ದಿನದಲ್ಲಿರುತ್ತೆ. ಎಷ್ಟೇ ಶ್ರಮ ಪಟ್ಟರೂ ಕೂಡ ಕೆಲಸಗಳು ಮುಂದೆ ಸಾಗಲ್ಲ. ಯಾವುದೋ ಒಂದು ಕಾರಣಕ್ಕೆ ನಿಂತಲ್ಲೇ ನಿಲುಗಡೆ ಆಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಈ ದಿನ ನೀವು ನಿಮ್ಮ ಕೆಲಸಕ್ಕೆ ಹೊರಡುವಂಥ ವೇಳೆಯೇ ಸರಿಯಾಗಿರಲ್ಲ. ಆದ್ದರಿಂದಲೇ ಮಿಶ್ರ ಫಲಗಳಿರುತ್ತೆ. ಇನ್ನು ವಿಶೇಷವಾಗಿ ನಿಮ್ಮ ಒಂದು ಕೆಲಸಗಳ ಬಗ್ಗೆ, ಪ್ರಯಾಣದ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಇರಲಿ, ಪೂರ್ವ ಸಿದ್ಧತೆ ಇರಲಿ. ಇನ್ನು ಒತ್ತಡಗಳು ಹೆಚ್ಚಾದರೂ ಕೂಡ ನಿವಾರಣೆ ಮಾಡಿಕೊಳ್ಳಿಕ್ಕೆ ಈ ದಿನ ಆಧ್ಯಾತ್ಮಿಕತೆಯತ್ತ ಮುಖ ಮಾಡುವಂಥದ್ದು ಇದೆ. ಭಗವಂತನ ಸೇವೆ ಮಾಡಿ, ಆರಾಧನೆ ಮಾಡಿ, ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಬಹಳಷ್ಟು ವಿಚಾರಗಳಲ್ಲಿ ತಾರ್ಕಿಕವಾದಂತಹ ಒಂದು ಮನೋಭಾವವನ್ನು ಹೊಂದುವಂಥ ದಿನ. ಹಾಗೆ ಈ ದಿನದಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥ ನಿರ್ಣಯ ಬಹಳ ಚೆನ್ನಾಗಿ ಆಗುತ್ತೆ. ಇನ್ನು ವಿಶೇಷವಾಗಿ ಈ ದಿನ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇರೋದರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತುಂಬ ಪ್ರಗತಿ ಇದೆ. ಹಾಗೆ ಈ ಮಾನಸಿಕ ಸಮಸ್ಯೆ ಮಾತ್ರ ನಿಮ್ಮನ್ನು ಈ ದಿನ ಕಾಡುತ್ತೆ. ದೈಹಿಕವಾಗಿ ಬಹಳ ಆರಾಮಾಗಿರ್ತೀರಿ, ಆದರೆ ಕೆಲಸಗಳನ್ನು ಮಾಡಲಿಕ್ಕೆ ಮನಸ್ಸು ಅಷ್ಟಕ್ಕಷ್ಟೇ ಇರುವಂಥದ್ದು. ಒಂದು ವೇಳೆ ಮನಸ್ಸು ಮಾಡಿಬಿಟ್ರೆ ಈ ದಿನ ಅದ್ಭುತವಾದಂತಹ ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಈ ದಿನ ವ್ಯಾಪಾರ ವ್ಯವಹಾರಗಳಲ್ಲಿದ್ದಂತಹ ನಿರ್ಬಂಧಗಳು ಕಡಿಮೆ ಆಗುತ್ತೆ. ಎಲ್ಲ ಒಂದು ಕಡೆ ಸಮಸ್ಯೆಗಳೇನಿದೆ ಅದನ್ನು ಬಹಳ ಕಷ್ಟಪಟ್ಟು ನಿವಾರಣೆ ಮಾಡಿಕೊಳ್ಳುವಂಥ ಹಂತದಲ್ಲಿರ್ತೀರಿ. ಅದು ನಿಮಗೆ ಒಳ್ಳೆಯ ಫಲವನ್ನು ತರುತ್ತೆ. ಹಾಗೆ ಈ ದಿನ ಸ್ಥಿರಾಸ್ತಿ ವಿಚಾರದಲ್ಲಿ ನಿಮಗೆ ಲಾಭ ಇದೆ, ಅನುಕೂಲ ಇದೆ. ಹಾಗಾಗಿ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥವರು, ಖರೀದಿ ಮಾಡುವಂಥವರು ಈ ದಿನ ಅನುಕೂಲಕರವಾದಂಥ ಸನ್ನಿವೇಶವನ್ನು ಕಾಣ್ತೀರಿ. ಇನ್ನು ಹಣಕಾಸಿನ ಪರಿಸ್ಥಿತಿ ಅನುಕೂಲವಾಗಿರೋದ್ರಿಂದ ಈ ದಿನ ಸ್ವಲ್ಪ ಖರೀದಿ ಪ್ರಕ್ರಿಯೆ ಹೆಚ್ಚುತ್ತೆ. ಹಾಗೆ ಈ ಹಬ್ಬದ ಸಂಬಂಧದಲ್ಲಿ ಈ ದಿನ ಕೆಲವು ಸಾಮಗ್ರಿಗಳನ್ನು ಖರೀದಿ ಮಾಡುವಂಥದ್ದು, ಮಂಗಳ ದ್ರವ್ಯಗಳನ್ನು ಖರೀದಿ ಮಾಡುವಂಥ ಸಾಧ್ಯತೆಗಳು ಈ ದಿನ ಇರುತ್ತೆ. ಹಾಗೆ ಈ ದಿನದಲ್ಲಿ ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಮೌಲ್ಯ ಹೆಚ್ಚಾಗುವಂಥದ್ದು. ಯಾಕೆಂದರೆ ನಿಮ್ಮ ಮಾತು, ನಿಮ್ಮ ಕಮ್ಯುನಿಕೇಷನ್ ಈ ದಿನ ತುಂಬ ಸ್ಪಷ್ಟವಾಗಿ ಇರುತ್ತೆ. ಹಾಗೆ ಈ ದಿನ ಯಾವುದೇ ಒಂದು ಭಿನ್ನಾಭಿಪ್ರಾಯಗಳಿದ್ದರೆ ಮನೆಯೊಳಗೆ ಅದನ್ನು 4 ಗೋಡೆಯ ಒಳಗೆ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇದರಿಂದ ನಿಮ್ಮ ಕುಟುಂಬದ, ನಿಮ್ಮ ವೈಯಕ್ತಿಕ ಗೌರವ ಸ್ಥಾನಮಾನಗಳನ್ನು ಕೂಡ ನೀವು ಕಾಪಾಡಿದಂತಾಗತ್ತೆ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ದಾಖಲೆ ಪತ್ರಗಳಿಗೆ ಸಹಿ ಮಾಡುವ ಮೊದಲು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಎಲ್ಲರನ್ನೂ ಕೂಡ ಅತಿಯಾಗಿ ನಂಬುವಂಥದ್ದು ಅಷ್ಟೊಂದು ಒಳ್ಳೆಯದಲ್ಲ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ವ್ಯವಹಾರಗಳಲ್ಲಿ ಮಿಶ್ರ ಫಲಗಳು ಇರುತ್ತೆ. ಎಲ್ಲ ಒಂದು ಕಡೆ ನಿಮ್ಮ ಪ್ರಯತ್ನಕ್ಕೆ ಅನುಗುಣವಾದಂಥ ಫಲಗಳು ಸಿಕ್ಕಲ್ಲ. ಹಾಗಾಗಿನೇ ಈ ದಿನ ಅನಿರೀಕ್ಷಿತವಾಗಿ ಬೇಸರ ಉಂಟಾಗುವಂಥ ಸಂದರ್ಭ ಇದೆ. ಇನ್ನು ಈ ದಿನ ಕೆಲವು ಕೆಲಸ ಕಾರ್ಯಗಳು ನಿಧಾನ ಆಗೋದ್ರಿಂದ ಆ ಕೆಲಸಕ್ಕೆ ನೀವು ಇನ್ವೆಸ್ಟ್ ಮಾಡಬೇಕಾಗಿರುವಂಥ ಹಣ ಕೂಡ ಹೆಚ್ಚಾಗುತ್ತೆ, ಸಮಯ ಕೂಡ ಹೆಚ್ಚು ಬೇಕಾಗುತ್ತೆ.
ಹಾಗಾಗಿ ನಿಗದಿತ ಅವಧಿಯೊಳಗೆ ಕೆಲಸವನ್ನು ಮುಗಿಸುವಂಥ ಒಂದು ಪ್ರಯತ್ನ ಏನಿದೆ ಅದು ಅಷ್ಟೊಂದು ಸಕ್ಸಸ್ ಆಗಲ್ಲ. ಹಾಗೆ ಈ ದಿನದಲ್ಲಿ ಸಂಬಂಧಿಕರಿಂದ ಕೆಲವೊಂದು ಗಾಳಿ ಸುದ್ದಿಯನ್ನು ಕೇಳುವಂಥದ್ದು, ನಿಮ್ಮ ಹೆಸರಿಗೆ ಎಲ್ಲೋ ಒಂದು ಕಡೆ ಅಗೌರವವನ್ನು ತರುವಂಥ, ಚ್ಯುತಿ ತರುವಂಥ ಕೆಲಸಗಳು ಕೂಡ ಆಗುತ್ತೆ ನಿಮ್ಮ ಹಿತಶತ್ರುಗಳಿಂದ. ಇನ್ನು ಈ ದಿನ ವ್ಯಾಪಾರ ವ್ಯವಹಾರಗಳಲ್ಲಿ ಅಷ್ಟೊಂದು ಪ್ರಗತಿ ಇಲ್ಲ, ಬಂದುದರಲ್ಲೇ ನೀವು ತೃಪ್ತಿ ಪಡಬೇಕಾಗತ್ತೆ. ಆಧ್ಯಾತ್ಮಿಕ ಚಿಂತನೆ ಈ ದಿನ ಸ್ವಲ್ಪ ಜಾಸ್ತಿ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ವಿಶೇಷವಾಗಿ ಈ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಯಾವುದೇ ಒಂದು ಪ್ರಯತ್ನವನ್ನು ಮಾಡಿದ್ರೂ ಕೂಡ ಅದಕ್ಕೆ ದೈವಬಲ ಬೇಕು, ಜನಬೆಂಬಲ ಬೇಕು ಅನ್ನುವಂಥ ವಿಚಾರವನ್ನು ಈ ದಿನ ನೀವು ಅರಿತುಕೊಳ್ತೀರಿ. ಹಾಗಾಗಿ ಈ ದಿನ ತುಂಬ ಉತ್ತಮವಾದಂಥ ಅನುಭವ ನಿಮಗೆ ಆಗುವಂಥದ್ದು ಇದೆ. ಹಾಗೆ ಈ ಕುಟುಂಬದ ಅಭಿಪ್ರಾಯ ಏನಿದೆ ಅದು ನಿಮ್ಮ ಅಭಿಪ್ರಾಯ ಆಗಬೇಕು. ಹಾಗಾಗಿ ಕುಟುಂಬ ಮತ್ತು ನೀವು ಬೇರೆಯಲ್ಲ, ಒಂದಕ್ಕೊಂದು ಪೂರಕವಾಗಿರಬೇಕು. ಆ ಒಂದು ಹಿನ್ನೆಲೆಯಲ್ಲಿ ನಿಮ್ಮ ಪ್ರಯತ್ನಗಳು ಸಾಗ್ತಾ ಇರಲಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ತುಂಬ ಆನಂದದ ದಿನ, ಸಂತೋಷದ ದಿನ. ನಿಮ್ಮ ಕೆಲಸ ಕಾರ್ಯಗಳಿಗೆ ಈ ದಿನ ನೀವು ಮಾಡುವಂಥ ಪ್ರಯತ್ನ ಕಡಿಮೆ, ಆದರೆ ಫಲ ಮಾತ್ರ ದೊಡ್ಡದು. ಇನ್ನು ಪೂರ್ವ ಸಿದ್ಧತೆಯೊಂದಿಗೆ ಈ ದಿನ ಎಲ್ಲ ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿ ಇರುತ್ತೆ. ಹಾಗಾಗಿನೇ ಈ ದಿನದಲ್ಲಿ ಬಹುಪಾಲು ಕೆಲಸ ಕಾರ್ಯಗಳು ಕೂಡ ನಿಮಗೆ ಸಕ್ಸಸ್ ಆಗುವಂಥದ್ದು ಇದೆ. ಬಂದರೂ ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳು, ಅದನ್ನು ಬಹಳ ಚೆನ್ನಾಗಿ ಈ ದಿನ ನೀವು ಮ್ಯಾನೇಜ್ ಮಾಡುವಂಥದ್ದು ಇದೆ. ಇನ್ನು ಈ ದಿನ ಧನಾತ್ಮಕವಾಗಿ ಆಲೋಚನೆ ಮಾಡೋದರಿಂದ ಕೆಲವೊಂದು ಸಮಸ್ಯೆಗಳನ್ನು ಬಹಳ ಬೇಗ ನೀವು ಇತ್ಯರ್ಥಪಡಿಸ್ಕೊಳ್ತೀರಿ. ಹಾಗೆ ನಿಮ್ಮ 6th ಸೆನ್ಸ್ ಏನಿದೆ ಚೆನ್ನಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ಮುಂಜಾಗ್ರತೆಯಾಗಿ ಊಹೆ ಮಾಡುವಂಥದ್ದು ಇದೇ ಆಗತ್ತೆ ಅನ್ನುವಂಥ ಇಂಟ್ಯೂಷನ್ ಏನಿದೆ ಅದು ನಿಮ್ಮನ್ನು ಒಂದು ಸಮಸ್ಯೆಯಿಂದ ಪಾರು ಮಾಡುತ್ತೆ. ಹಾಗೆ ಈ ದಿನ ಬಂಧುಗಳು ಮಿತ್ರರು ನಿಮ್ಮಿಂದ ಸಹಾಯವನ್ನು ನಿರೀಕ್ಷೆ ಮಾಡಿ ಬರುವಂಥ ಸಾಧ್ಯತೆ ಕೂಡ ಇದೆ. ಆದರೆ ಈ ಸಹಾಯ ಮಾಡುವ ಸಂದರ್ಭದಲ್ಲಿ ನಿಮ್ಮ ಇತಿಮಿತಿಯನ್ನು ನೀವು ನೋಡಿಕೊಳ್ಬೇಕು. ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು. ಹಾಗಾಗಿ ಎಲ್ಲಿಂದಲೋ ತಂದು ಬೇರೆಯವರನ್ನು ಓಲೈಸುವ ಸಲುವಾಗಿ ಹಣಕಾಸಿನ ಒಂದು ಸಹಾಯವನ್ನು ಮಾಡಬೇಡಿ. ನಿಮ್ಮಲ್ಲಿದ್ದರೆ ಸಹಾಯ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಅದು ಇಲ್ಲ ಅನ್ನುವಂಥ ವಿಚಾರವನ್ನು ಬಹಳ ಧೈರ್ಯದಿಂದ ಹೇಳಬೇಕಾಗತ್ತೆ. ಆದರೆ ಸಂಬಂಧವನ್ನು ಉಳಿಸ್ಕೊಳ್ಬೇಕು, ನಿಮ್ಮ ಅಭಿಪ್ರಾಯವನ್ನು ತಿಳಿಸಬೇಕು ಅನ್ನುವಂಥ ವಿಚಾರ ಇದೆಯಲ್ಲ, ಇಲ್ಲಿ ಸ್ವಲ್ಪ ದ್ವಂದ್ವತೆ ಇರುವಂಥ ಸಂದರ್ಭ. ಹಾಗಾಗಿ ಆ ಸನ್ನಿವೇಶವನ್ನು ನೀವು ಅರಿತುಕೊಂಡು ನಿಮ್ಮ ಅಭಿಪ್ರಾಯವನ್ನು ಹೇಳಬೇಕಾಗತ್ತೆ. ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿರುವಂಥವ್ರಿಗೆ ಈ ದಿನ ಅಧಿಕಾರಿಗಳ ಬೆಂಬಲ ಚೆನ್ನಾಗಿದೆ. ಇನ್ನು ರಾಜಕಾರಣಿಗಳಲ್ಲೂ ಕೂಡ ಈ ದಿನ ನಿಮಗೆ ಒಂದು ಸಲಹೆ ಮಾರ್ಗದರ್ಶನವನ್ನು ನೀಡುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ಎಲ್ಲ ವಿದ್ಯಮಾನಗಳಲ್ಲೂ ಕೂಡ ನಿಮಗೆ ಪ್ರಗತಿ ಕಾಣಿಸ್ತಾ ಇದೆ, ಅನುಕೂಲ ಕಾಣಿಸುತ್ತೆ, ಒಳ್ಳೆಯ ಅನುಭವ ಆಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಬೆಳಗಿನ ಅವಧಿಯಲ್ಲಿ ಸ್ವಲ್ಪ ಮುಜುಗರ ಉಂಟಾಗುವಂಥ ಸಂದರ್ಭ. ಏಕೆಂದರೆ ಅತಿಯಾದ ನಿರೀಕ್ಷೆಯಲ್ಲಿದ್ದಂತಹ ಸಂದರ್ಭದಲ್ಲಿ ನಿಮಗೆ ಆ ನಿರೀಕ್ಷೆಗಳು ಫುಲ್ಫಿಲ್ ಆಗದೇ ಇದ್ದಾಗ ಸ್ವಲ್ಪ ಬೇಸರ ಉಂಟಾಗುತ್ತೆ. ಆದರೆ ಸಂಜೆಯ ಸಮಯಕ್ಕೆ ಪರಿಸ್ಥಿತಿ ನಿಮ್ಮ ನಿಯಂತ್ರಣಕ್ಕೆ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ವೃತ್ತಿಯಲ್ಲಿ ಅಥವಾ ನಿಮ್ಮ ಸ್ವಂತ ವ್ಯಾಪಾರದಲ್ಲಿ ಒಂದು ದಿಟ್ಟ ನಿರ್ಧಾರವನ್ನು ಕೈಗೊಳ್ಳುವಂಥ ಸಂದರ್ಭ ಕೂಡ ಇದೆ. ಹಾಗಾಗಿ ಒಂದು ಡಿಸಿಷನ್ ಮೇಕಿಂಗ್ ಪವರ್ ಅನ್ನುವಂಥದ್ದು ಈ ದಿನ ಬಹಳ ಪ್ರಬಲವಾಗಿರುತ್ತೆ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ಕೆಲಸ ನಿಮಗೆ ಸಂತೋಷವನ್ನು ತಂದರೆ ಆ ಕೆಲಸವನ್ನು ಮುಂದುವರಿಸಬೇಕು ಅನ್ನುವಂಥ ಒಂದು ಇಚ್ಛಾಶಕ್ತಿ ಬಹಳ ಚೆನ್ನಾಗಿರುತ್ತೆ. ಒಟ್ಟಾರೆ ಈ ಕಂಫರ್ಟಬಲ್ ಆಗಿರುವಂಥ ಸಂದರ್ಭದಲ್ಲಿ ನೀವು ಹೆಚ್ಚು ಹೆಚ್ಚು ಆಲೋಚನೆಗಳನ್ನು ಮಾಡುವಂಥದ್ದು ಇದೆ. ಹಾಗೆ ಈ ದಿನ ಕುಟುಂಬದ ಅಭಿಪ್ರಾಯ ಏನಿದೆ ಅದು ನಿಮಗೆ ಹೊಂದಾಣಿಕೆ ಆಗಲ್ಲ. ಹಾಗಾಗಿನೇ ಈ ದಿನ ನಿಮಗೆ ಸ್ವಲ್ಪ ಒಂಟಿತನ ಕಾಡುವಂಥದ್ದು ಇರುತ್ತೆ. ಇನ್ನು ವಿಶೇಷವಾಗಿ ಕೆಲಸದಲ್ಲಿ ನಿಷ್ಠೆ, ನಿಮ್ಮ ಸಂಯಮ, ಹಾಗೆ ಈ ಅವಕಾಶವನ್ನು ಸದುಪಯೋಗಪಡಿಸ್ಕೊಳ್ಳುವಂಥದ್ದು, ಇದೆಲ್ಲದನ್ನು ನೀವು ಸಮರ್ಥವಾಗಿ ಅನುಸರಣೆ ಮಾಡಿದಾಗ ಜಯ ನಿಮ್ಮದಾಗುತ್ತೆ.
ಹಾಗಾಗಿ ಈ ದಿನ ಬಹುಪಾಲು ಕೆಲಸಗಳಲ್ಲಿ ನಿಮಗೆ ಒಂದು ರೀತಿಯಲ್ಲಿ ಶ್ರಮ ಹಾಕ್ತೀರಿ, ಆದರೆ ಸಮಯಕ್ಕೆ ಸರಿಯಾಗಿ ಅದನ್ನು ಅನುಸರಣೆ ಮಾಡಲ್ಲ. ಹಾಗಾಗಿಯೇ ಈ ದಿನ ಸ್ವಲ್ಪ ಮಿಶ್ರ ಫಲಗಳು ಇರುವಂಥ ಸಂದರ್ಭ ಇದೆ. ಹಾಗೆ ಈ ದಿನ ಅಪರಿಚಿತರನ್ನು ನಂಬಿ ಮೋಸ ಹೋಗಬೇಡಿ. ಎಲ್ಲೋ ಒಂದು ಕಡೆ ಹಣಕಾಸಿನ ವಿಚಾರದಲ್ಲಿ ಅವರನ್ನೇ ಅತಿಯಾಗಿ ನಂಬುವಂಥದ್ದಿದೆ. ಇದು ನಿಮಗೆ ಹಿನ್ನಡೆಯನ್ನು ತರುವಂಥ ವಿಚಾರ. ಹಾಗೆ ಈ ದಿನ ಯಾವುದೇ ವಿಚಾರದಲ್ಲೂ ಕೂಡ ಚರ್ಚೆಯನ್ನು ಮಾಡಿ ಅದರಿಂದ ಒಳ್ಳೆಯ ಅಭಿಪ್ರಾಯಗಳನ್ನು ಮೂಡಿಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವ ಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡ್ತಾಯಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ತುಂಬ ಸಂತೋಷದ ದಿನ. ಕೆಲಸ ಕಾರ್ಯಗಳಲ್ಲಿ ಏನೋ ಒಂದು ಅಭಿವೃದ್ಧಿಯನ್ನು ಕಾಣುವಂಥದ್ದು, ಹಿಡಿದ ಕೆಲಸಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಒಳ್ಳೆಯ ಪ್ರತಿಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ನಿಮಗೆ ಇಷ್ಟವಾದಂಥವರ ಭೇಟಿಯನ್ನು ಮಾಡುವಂಥದ್ದು, ಇದು ನಿಮ್ಮ ಪ್ರಯತ್ನವನ್ನು ಹೆಚ್ಚಿಸುವಂಥದ್ದು. ಏಕೆಂದರೆ ಅವರ ಮೋಟಿವೇಶನ್ ಏನಿದೆ, ಅವರ ಸ್ಫೂರ್ತಿದಾಯಕವಾದಂಥ ಮಾತು ಈ ದಿನ ನಿಮ್ಮಲ್ಲಿ ಹೊಸ ಉತ್ಸಾಹವನ್ನು ತರುತ್ತೆ. ಒಂದು ಹೊಸ ಕಮಿಟ್ಮೆಂಟ್ಗೆ ಈ ದಿನ ಒಳಗಾಗುವಂಥದ್ದು ಇದೆ. ಆದರೆ ಈ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಒಂದಲ್ಲ 2 ಸಲ ಆಲೋಚನೆ ಮಾಡಿ. ಇನ್ನು ವ್ಯವಹಾರಗಳನ್ನು ಮಾಡುವಂಥವರು ಬರೀ ಬಾಯಿ ಮಾತಿನಲ್ಲಿ ವ್ಯವಹಾರ ಮಾಡಬೇಡಿ, ದಾಖಲೆ ಪತ್ರಗಳ ಮೇಲೆ ವ್ಯವಹಾರವನ್ನು ಮಾಡಿ. ಹಾಗಾಗಿ ಈ ಸೂಕ್ಷ್ಮತೆಯನ್ನು ಈ ದಿನ ನೀವು ತಿಳ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನ ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ತೊಂದರೆಗಳಾಗಲ್ಲ. ಬಹಳ ಯಶಸ್ವಿಯಾಗಿ ಪ್ರಯಾಣವನ್ನು ಮಾಡಿ ಮುಗಿಸುವಂಥದ್ದು ಇದೆ. ಹಾಗೆ ಈ ದಿನ ಯಾವುದೇ ಒಂದು ವಿಚಾರದಲ್ಲಾಗಲಿ ಕುಟುಂಬಸ್ಥರ ಅಭಿಪ್ರಾಯವನ್ನು ಕೇಳಿಕೊಳ್ಳುವಂಥದ್ದು ತುಂಬ ಉತ್ತಮ. ಏಕೆಂದರೆ ಅವರ ಅನುಭವದ ಮಾತು ಒಂದು ಕಡೆ ಆದರೆ ಅವರನ್ನು ಕೂಡ ಈ ದಿನದ ಕೆಲಸಗಳಲ್ಲಿ ನೀವು ಇಟ್ಕೊಳ್ಬೇಕಾಗತ್ತೆ, ಅವರನ್ನು ಸೇರ್ಪಡೆಗೊಳಿಸ್ಕೊಳ್ಬೇಕಾಗತ್ತೆ. ಅದಕ್ಕಾಗಿಯೇ ಅವರ ಜೊತೆಯಲ್ಲಿ ನಿಮ್ಮ ವಿಚಾರಗಳನ್ನು ಈ ದಿನ ಹಂಚಿಕೊಳ್ಳುವಂಥದ್ದು ಉತ್ತಮ. ಹಾಗೆ ಈ ದಿನ ಯಾವುದೇ ರೀತಿಯ ರಹಸ್ಯ ಒಪ್ಪಂದಗಳನ್ನು ಮಾಡಿಕೊಳ್ಬೇಡಿ. ನಿಮ್ಮ ಸ್ನೇಹಿತರ ಜೊತೆಯಲ್ಲಾಗಲಿ ಪ್ರೀತಿ ಪಾತ್ರರ ಜೊತೆಯಲ್ಲಾಗಲಿ ಏನೋ ಒಂದು ಭರವಸೆಯನ್ನು ಕೊಡುವಂಥದ್ದು, ಯಾವುದೋ ಒಂದು ಮಾತನ್ನು ಕೊಡುವಂಥದ್ದು, ಪ್ರಾಮಿಸ್ ಮಾಡುವಂಥದ್ದು, ಇದನ್ನು ಮಾತ್ರ ಮಾಡಲಿಕ್ಕೆ ಹೋಗಬೇಡಿ. ಏಕೆಂದರೆ ನಿಮಗೆ ಅದನ್ನು ಫುಲ್ಫಿಲ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ, ಸಮಯದ ಅಭಾವ ಉಂಟಾಗುವಂಥದ್ದಿರುತ್ತೆ. ಹಾಗೆ ಈ ದಿನ ಒಂದು ಬೇಕು ಅಂತ ಹೇಳಿದ್ರೆ ಮತ್ತೊಂದನ್ನು ಕಳ್ಕೊಳ್ಬೇಕು. ಹಾಗಾಗಿ ಈ ದಿನ ಪಡೆದುಕೊಂಡದ್ದಕ್ಕಿಂತ ಕಳ್ಕೊಳ್ಳುವಂಥದ್ದೇ ಜಾಸ್ತಿ ಆಗಿಬಿಡುತ್ತೆ. ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಇನ್ನು ಈ ದಿನ ಸಣ್ಣ ಆರೋಗ್ಯ ಸಮಸ್ಯೆ ನಿಮಗೆ ಸ್ವಲ್ಪ ನೋವನ್ನು ಉಂಟು ಮಾಡುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಆರೋಗ್ಯದ ಕಡೆ ಗಮನ ಕೊಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನದ ಪ್ರಯತ್ನಗಳಲ್ಲಿ ಸ್ವಲ್ಪ ಅಡೆತಡೆಗಳು ಇರುವಂಥದ್ದು. ಪ್ರಯತ್ನವನ್ನೇನೋ ಮಾಡ್ತೀರಿ, ಆದರೆ ಅದೃಷ್ಟ ನಿಮಗೆ ಕೈ ಕೊಡುತ್ತೆ. ಕೈಗೆ ಬಂದ ತುತ್ತು ಬಾಯಿಯವರೆಗೆ ಇರಲ್ಲ. ಹಾಗಾಗಿ ಈ ದಿನ ಎಚ್ಚರಿಕೆಯಿಂದ ನೀವು ಅತಿಯಾದಂತಹ ಒಂದು ಫಲಿತಾಂಶಕ್ಕೆ ನಿರೀಕ್ಷೆಯನ್ನು ಇಟ್ಕೊಳ್ಬೇಡಿ. ಸ್ವಲ್ಪವೇ ಪ್ರಮಾಣದಲ್ಲಿ ನಿಮಗೆ ಒಂದು ಫಲಿತಾಂಶ ಸಿಕ್ಕಲಿ, ಅದನ್ನೇ ಈ ದಿನ ಸಂತೋಷದಿಂದ ಸ್ವೀಕರಿಸಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೊಸ ಹೊಸ ಜವಾಬ್ದಾರಿಯನ್ನು ನೋಡುವಂಥ ಸಂದರ್ಭ. ಆದರೆ ಈ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಲಿಕ್ಕೆ ಈ ದಿನ ನಿಮಗೆ ದೇಹ ಅಷ್ಟೊಂದು ಸಪೋರ್ಟ್ ಮಾಡಲ್ಲ. ಹಾಗಾಗಿಯೇ ಕೆಲಸಗಳನ್ನು ಮುಂದಕ್ಕೆ ಹಾಕುವಂಥದ್ದಿದೆ. ಹಾಗೆ ಕೆಲವರ ದೃಷ್ಟಿಯಲ್ಲಿ ನೀವು ಕೆಂಗಣ್ಣಿಗೆ ಗುರಿಯಾಗಬೇಕು ಆಗಿರುತ್ತೆ. ಏಕೆಂದರೆ ಕೆಲಸಗಳನ್ನು ಮಾಡಲಿಲ್ವಲ್ಲ ಅನ್ನುವಂಥ ಚಿಂತೆ ಅವರಿಗಿರುತ್ತೆ. ಆದರೆ ಆ ಕೆಲಸಗಳನ್ನು ಹೇಗೆ ಮಾಡಬೇಕು, ಯಾಕೆ ಮಾಡಬೇಕು ಅನ್ನುವಂಥ ಒಂದು ಸಮಸ್ಯೆ ನಿಮ್ಮಲ್ಲಿರುತ್ತೆ. ಹಾಗಾಗಿ ಈ ಎರಡರಲ್ಲಿ ಹೊಂದಾಣಿಕೆ ಇರಲ್ಲ. ಇದರಿಂದ ನಿಮಗೆ ಹಿನ್ನಡೆ. ಇನ್ನು ಈ ದಿನದಲ್ಲಿ ಕೆಲವೊಂದು ಅಮೂಲ್ಯವಾದಂಥ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಈ ದಿನ ಕೆಲವರ ಮುಖಸ್ತುತಿ, ಕೆಲವರ ಮಾತು ನಿಮಗೆ ಇಷ್ಟ ಆಗ್ಬೋದು, ಆದರೆ ಅವರೇ ಹಿತಶತ್ರುಗಳು ನಿಮಗೆ. ಅಂಥವರನ್ನು ಆದಷ್ಟು ಕಡೆಗಣಿಸುವಂಥದ್ದು ಅಥವಾ ದೂರ ಇಡುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ಹತ್ತಿರದ ಬಂಧುಗಳ ಜೊತೆಯಲ್ಲಿ ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಇದು ಗಂಟು ನಂಟು ಎರಡನ್ನೂ ಕೂಡ ಉಳಿಸಲ್ಲ ನಿಮಗೆ. ಸ್ವಲ್ಪ ಜಾಗ್ರತೆ.
ಹಾಗೆ ಜೀವನದಲ್ಲಿ ಏರುಪೇರುಗಳು ಸಹಜ. ಈ ದಿನ ಕೂಡ ಅಂಥ ಅನುಭವ ಆಗುತ್ತೆ. ಸ್ವಲ್ಪ ಹೊಂದಾಣಿಕೆಯ ಮೇಲಿರಲಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಧನಾತ್ಮಕವಾಗಿರುವಂಥ ದಿನ. ಎಲ್ಲ ಕಡೆ ನಿಮಗೆ ಪಾಸಿಟಿವ್ ಆಗಿರುವಂಥ ಒಂದು ಪ್ರತಿಫಲ ಸಿಕ್ಕುವಂಥದ್ದಿದೆ. ಹಾಗೆ ಈ ದಿನದಲ್ಲಿ ವಾಹನದಿಂದ ಅನುಕೂಲತೆ ಇರೋದರಿಂದ ಈ ದಿನ ಪ್ರಯಾಣ ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಈ ದಿನ ಹೊಸ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವ ಮೊದಲು ನಿಮ್ಮ ಒಂದು ಶಕ್ತಿ ಸಾಮರ್ಥ್ಯದ ಬಗ್ಗೆ, ಆ ಜವಾಬ್ದಾರಿಯನ್ನು ಹೊರುವಂಥ ಒಂದು ಸಾಮರ್ಥ್ಯ ಇದೆಯೇ ಅನ್ನುವಂಥದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡಬೇಕಾಗತ್ತೆ. ಹಾಗೆ ಈ ದಿನ ಉತ್ತಮ ನಿರ್ವಹಣೆಯಿಂದ ಪ್ರತಿಸ್ಪರ್ಧಿಗಳ ಮೇಲೆ ಒಂದು ಮೇಲುಗೈ ಸಾಧಿಸುವಂಥ ಸಾಧ್ಯತೆ ಕೂಡ ಇರುತ್ತೆ. ಏಕೆಂದರೆ ಸಮಯದ ಪರಿಪಾಲನೆ ಆಗಲಿ ಅಥವಾ ನೀವು ಒಂದು ಕಾರ್ಯತಂತ್ರವನ್ನು ಬಳಸ್ಕೊಳ್ಳುವಂಥದ್ದಾಗಲಿ, ಅಂದರೆ ಸ್ಟ್ರಾಟಜಿಯನ್ನು ಬಳಸ್ಕೊಳ್ಳುವಂಥದ್ದಾಗಲಿ ಬಹಳ ಅದ್ಭುತವಾಗಿರುತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ನಿಮ್ಮ ಮೇಲೆ ಬಂದಂಥ ಆಪಾದನೆಗಳನ್ನು ಬಹಳ ವಿವರವಾಗಿ ನೀವು ಯೋಚನೆ ಮಾಡುವಂಥದ್ದು, ಅದಕ್ಕೆ ತಕ್ಕದಾದಂತಹ ಒಂದು ಉತ್ತರವನ್ನು ಕೊಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮನ್ನು ನೀವು ಡಿಫೆಂಡ್ ಮಾಡಿಕೊಳ್ಳಿಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಕೂಡ ಮಾಡುವಂಥದ್ದಿದೆ. ಹಾಗೆ ಈ ದಿನ ನಿಮಗೆ, ನಿಮ್ಮವರಿಗೆ, ನಿಮ್ಮ ಕುಟುಂಬಸ್ಥರಿಗೆ ಬಹಳ ಶಕ್ತಿ ಮೀರಿ ನೀವು ಕೆಲಸ ಮಾಡುವಂಥದ್ದು ಕೂಡ ಇದೆ. ಆದರೆ ಯಾರನ್ನೋ ಓಲೈಸುವ ಸಲುವಾಗಿ ಕೆಲಸವನ್ನು ಮಾಡಬೇಡಿ, ನಿಮ್ಮ ಆತ್ಮತೃಪ್ತಿಗಾಗಿ ಕೆಲಸವನ್ನು ಮಾಡಬೇಕಾಗತ್ತೆ. ಹಾಗೆ ಈ ದಿನ ಹತ್ತಿರದ ಸಂಬಂಧಿಗಳ ಜೊತೆಯಲ್ಲಿ ಸ್ವಲ್ಪ ವ್ಯವಹಾರಗಳನ್ನು ಮಾಡುವಂಥದ್ದಾಗಲಿ ಅಥವಾ ನಿಮ್ಮ ರಹಸ್ಯಗಳನ್ನು ಹೇಳುವಂಥದ್ದನ್ನಾಗಲಿ ಮಾಡಬೇಡಿ. ಏಕೆಂದರೆ ನಿಮ್ಮ ವೀಕ್ನೆಸ್ಸನ್ನೇ ತಿಳಿದು ನಿಮ್ಮ ಜುಟ್ಟನ್ನು ಅವರು ಮುಂದೆ ಹಿಡಿಯುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ನಿಮ್ಮ ಪ್ರೀತಿ ಪಾತ್ರರ ಜೊತೆಯಲ್ಲಿ ಉತ್ತಮವಾದಂಥ ಸಮಯವನ್ನು ಕಳೆಯಲಿಕ್ಕೆ ಒಳ್ಳೆಯ ಅವಕಾಶ ಇದೆ. ಇದನ್ನು ಸದುಪಯೋಗಪಡಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಆರಾಧನೆ ಮಾಡಿ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು 12 ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.